2025 ಪವರ್ ಟಾಕ್. ಬಿಫೋರ್ ಸ್ಟಾರ್ಟಿಂಗ್ 3 ಥರದ ಮೈಂಡ್ ಇರುತ್ತೆ. ಮೊದಲನೇ ಮೈಂಡು ಸರ್ವೈವಲ್ ಮೈಂಡ್. ಈ ಮಂತು ಟರ್ನ್ ಓವರ್ ಆದರೆ ಸಾಕು, ಬಾಡಿಗೆ ಕಟ್ಟಿದ್ರೆ ಸಾಕು, ಸ್ಯಾಲ್ರಿ ಕೊಟ್ಟರೆ ಸಾಕು, ವೈಫ್ ಕೇಳೋಕ್ಕೆ ಮುಂಚೆ ಮನೆಗೆ ಖರ್ಚಿಗೆ ದುಡ್ಡು ಕೊಟ್ಟರೆ ಸಾಕು, ಇ ಎಮ್ ಐ ಆನ್ ಟೈಮ್ ಕಟ್ಬಿಟ್ರೆ ಸಾಕು. ದಿಸ್ ಇಸ್ ಅ ಸರ್ವೈವಲ್ ಮೈಂಡ್. ಈ ತಿಂಗಳು ಮುಗೀತಾ, ನೆಕ್ಸ್ಟ್ ನೋಡೋಣ. 15 ದಿವಸ ನೆಮ್ಮದಿಯಾಗಿರ್ತೀವಿ, ಒಂದು ವಾರ ಬಂದಾಗ ಏನಾಗುತ್ತೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಸರ್ವೈವಲ್ ಮೈಂಡ್. ದಿಸ್ ಅನದರ್ ಮೈಂಡ್ ಕಾಲ್ಡ್ ಗ್ರೋತ್ ಮೈಂಡ್. They'll be keep thinking, how can I increase my turnover? How can I go to the next level? How can I take to the next level? But there is one more mind. ಯಾರು ಹೇಳ್ತೀರಾ ಅದು ಇನ್ನೊಂದು ಮೈಂಡ್ ಏನದು? ದಿಸ್ ಗ್ರೋತ್ ಮೈಂಡ್. ನಾನು ಸೆಕೆಂಡ್ ಹೇಳಿದ್ದು. ಮೂರನೇದು ಯಾರೋ ಹೇಳಿದ್ರು, ಡಾಮಿನೇಷನ್. ಐ ವಾಂಟ್ ಟು ಬಿ ದ ರಾಕಿಂಗ್ ದ ಇಂಡಸ್ಟ್ರಿನಲ್ಲಿ ಟಾಪರ್ ಆಗಬೇಕು. ಪ್ರತಿ ಬುಧವಾರ ಬೆಳಿಗ್ಗೆ ಅದನ್ನೇ ಹೇಳೋದು. ವೆಲ್ಕಮ್ ಟು ವೆಡ್ನೆಸ್ಡೇ ಮಾರ್ನಿಂಗ್. ಹೈ ಪ್ರಾಫಿಟೇಬಲ್ ಆಟೋಮೇಟೆಡ್ ಬಿಸ್ನೆಸ್ ಬಿಲ್ಡ್ ಮಾಡಿ ಇಂಡಸ್ಟ್ರಿ ಟಾಪರ್ ಆಗಲಿಕ್ಕೆ ವಾಟ್ ಏನಾಗಲಿಕ್ಕೆ ಡಾಮಿನೇಟಿಂಗ್ ಟಾಪರ್ ಆಗೋ ಮೈಂಡ್ ಅಂತ ಕರೀತಾರೆ. ಟಾಪರ್ ಮೈಂಡ್ ಡಸಂಟ್ ಥಿಂಕ್ ಆಫ್ ಸರ್ವೈವಲ್ ಗ್ರೋತ್. ದೇ ಥಿಂಕ್ ಹೌ ಮಚ್ ಇಸ್ ಬಿಗ್ ಇಸ್ ಅ ಮಾರ್ಕೆಟ್, ಹೌ ಕೆನ್ ಐ ಬಿ ದ ಟಾಪ್ ಇನ್ ದಿಸ್ ಗೇಮ್ ಆಫ್ ದಿಸ್ ಲೆವೆಲ್, ದಿಸ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು. ಅಪ್ಪು, ಎಸ್ ಸರ್, ಈ ಟಾಪರ್ ಅನ್ನೋ ಮೈಂಡು ಎಸ್ ಸರ್ ಹುಟ್ಟುತ್ತಾ ಬರುತ್ತಾ ಅಥವಾ ನೋಡಿದ ಮೇಲೆ ಬರುತ್ತಾ ನನಗೆ ಗೊತ್ತಿಲ್ಲ. ನೀವು ಹೇಳಿ ಸ್ವಲ್ಪ, ನಿಮ್ಗೆ ಹೆಂಗೆ ಬಂತು? ಹೌ ಡಿಸ್ ದಿಸ್ ಮೈಂಡ್ ಸೆಟ್ ಕೇಮ್ ಟು ಯು? ಅಂದರೆ ಸರ್, ಆ್ಯಕ್ಚುಲಿ ನಾವೆಲ್ಲ ಅನ್ಕೊತೀವಿ ಏನಂತಂದರೆ, ಎಕ್ಸ್ಪೆಷಲಿ ನನ್ನ ಜರ್ನಿನಲ್ಲಿ ನನಗೆ ಟಾಪರ್ ಆಗಬೇಕಂತ ಹೇಳ್ಬಿಟ್ಟು ಡೇ ಒನ್ನಲ್ಲಿ ಅನಿಸೇ ಇಲ್ಲ ಸರ್. ಯಾಕಂತಂದರೆ ಏನೋ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಎಲ್ಲರಿಗೂ, ಈ ಹಾಲಲ್ಲಿ ಎಷ್ಟು ಜನ ಇದೀವಲ್ಲ ಎಲ್ಲರಿಗೂ ನನ್ನ ಪ್ರಕಾರ 90% ನಾವೆಲ್ಲರೂ ಒಂದು ಸರ್ವೈವಲ್ ಮೋಡಲ್ಲೇ ಸ್ಟಾರ್ಟ್ ಮಾಡೋಕ್ಕಾಗೋದು. ಯಾಕಂತಂದರೆ ಒಂದೇ ಸತಿ ನಾನು ಟಾಪರ್ ಆಗಿಬಿಡ್ತೀನಿ, ಒಂದೇ ಸತಿ ನನ್ನ ಗ್ರೋತ್ ನೋಡ್ತೀನಿ ಅಂತ ಹೇಳ್ಬಿಟ್ಟು ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದೇ ಥರನೇ ನನಗೂ ಕೂಡ ಸ್ಟಾರ್ಟ್ ಆಗಿದ್ದು ಜರ್ನಿ. ಸೊ ಫಸ್ಟ್ ಥಿಂಗ್, ನಾನು ಆ್ಯಸ್ ಎ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಿದ್ದು ಆ ಟೈಮಲ್ಲಿ ಸಮ್ ಕಾನ್ಸಿಕ್ವೆನ್ಸಿಂದ ಏನೋ ಇಲ್ಲ ನಾನೇ ಕಂಪ್ನಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋದು. ಬಟ್ ಆವಾಗ ಇದ್ದಿದ್ದು ನನ್ನ ಮೈಂಡಲ್ಲಿ ನನಗೆ ಒಂದು 20,000 23,000-24,000 ಸ್ಯಾಲ್ರಿ ಬರ್ತಾಯಿತ್ತು. ಸೊ ಅಟ್ಲೀಸ್ಟ್ ಒಂದು 20,000 ನಾನು ಏನಾರು ಅರ್ನ್ ಮಾಡಿದ್ರೆ ಸಾಕು ಅಂತನ ಸರ್ವೈವಲ್ ಮೋಡಲ್ಲೇ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಒಂದು 6 months 1 year ಆದಮೇಲೆ ಒಂದಷ್ಟು ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಆಪರ್ಚುನಿಟಿನ ಹುಡುಕಿ ಒಂದಷ್ಟು ಒಂದೆರಡು ಜಾಬ್ ಕೆಲಸಗಳು ಅಂತ ಹೇಳ್ಬಿಟ್ಟು ಸಿಕ್ಕಿದ್ದಾದಮೇಲೆ, ಅದಾದಮೇಲೆ ನಮಗೇನಂತಂದರೆ ಒಂದು ಸ್ವಲ್ಪ ಇಲ್ಲ ಒಂಚೂರು ಗ್ರೋತ್ ಆಗ್ತಾ ಇದೆ. ಸೊ ಸ್ವಲ್ಪ ಏನು ಅಮೌಂಟ್ ಕ್ಯಾಶ್ ಸಿಗ್ತಾ ಇದೆ ಕೈಗೆ, ಮತ್ತು ಇಲ್ಲ ಒಂದು ಕಾರ್ ತೊಗೋಬೇಕು, ಇಲ್ಲ ಎಲ್ಲರ ಥರ ನಾವು ಒಂದು ಸೈಟ್ ತೊಗೋಬೇಕು, ಆ ಮೈಂಡ್ ಸೆಟ್ಟು ಆ ಟೈಮಲ್ಲಿ ಬಂದಿದೆ ಸರ್. ಫಸ್ಟ್ ಆರ್ಡ್ರ್ ಯಾವುದು? ನನ್ನ ಫಸ್ಟ್ ಆರ್ಡರು ಡೆಫಿನೆಟ್ಲಿ ಇದು ಸುಮಾರು ಜನದ್ದು ಕೂಡ ಫಸ್ಟ್ ಆರ್ಡರ್ ಆಗಿದ್ರು, ಅದರಲ್ಲೇನು ತಪ್ಪೇನಿಲ್ಲ. ನನಗೆ ಫಸ್ಟ್ ಆರ್ಡರ್ ಬಂದಿದ್ದೇನೆ RCCಗೆ ಒಂದು 30-40 ಸೈಟಿಗೆ ಒಂದು ಕಾಂಪೌಂಡ್ ಕಟ್ಟೋದು ಸಿಕ್ಕಿದ್ದು ನನಗೆ. ಬಟ್ ಆ ಆರ್ಡರ್ ಸಿಕ್ಕಿದಾಗ ಡೆಫಿನೆಟ್ಲಿ ನಾನು ಇವತ್ತೇನು ಒಂದು ಖುಷಿ ಪಡ್ತಾ ಇದ್ದೀನಲ್ಲ, ಒಂದು ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ರನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಈಕ್ವಲೆಂಟ್ ಹ್ಯಾಪಿನೆಸ್ ಆವತ್ತಿತ್ತು ನನಗೆ. ಯಾಕಂದರೆ ಒನ್ಸ್ ನನಗೆ ಒಂದು ಕೆಲಸ ಅಂತಂತ ಸಿಕ್ತಲ್ಲ ನನಗೆ ಅಟ್ಲೀಸ್ಟು, ಸೊ ಐ ನೆವರ್ ಎಕ್ಸ್ಪೆಕ್ಟೆಡ್ ಲೈಕ್ ನನಗೆ ವರ್ಕ್ ಸಿಗುತ್ತೆ ಅಂತಂತ ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ಏನೋ ಒಂದು ಟ್ರೈ ಮಾಡೋಣ, ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಂತೇಳಿ ಮಾಡಿದಾಗ ಫಸ್ಟ್ ಥಿಂಗ್ ಕಾಂಪೌಂಡ್ ವರ್ಕ್ ಸಿಕ್ತು ಒಂದು 30-40 ಸೈಟಿಗೆ. ಸೊ ಯಾರೊಬ್ರು ಹೊಸ್ದಾಗಿ ಸೈಟ್ ತೊಗೊಂಡಿದ್ರು. ಸೊ ಅವ್ರಿಗೆ ಏನೋ ಅವ್ರ ಸೈಟ್ ಸೇಫ್ಟಿ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ಒಂದು ಕಾಂಪೌಂಡ್ ಹಾಕಿ ಇಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಅವ್ರ ಪ್ಲ್ಯಾನಲ್ಲಿತ್ತು. ಸೊ ಅದನ್ನು ಎಕ್ಸಾಕ್ಟ್ಲಿ ನಾನು ಕೂಡ ಅದನ್ನೇ ಹುಡುಕ್ತಾ ಇದ್ದಿದ್ದಂಥ ಟೈಮಲ್ಲಿ ಫಸ್ಟ್ ಆರ್ಡರ್ ನನಗೆ ಸಿಕ್ಕಿದ್ದು ಸರ್. ಈ ಇಂಡಸ್ಟ್ರಿಗೆ ಟಾಪರ್ ಆಗ್ಬೇಕನ್ನೋ ಮೈಂಡ್ ಈ ಕಾಂಪೌಂಡ್ ವಾಲ್ ಆರ್ಡ್ರಿಂದ ಆ ಲೆವೆಲ್ಗೆ ಹೆಂಗೆ ಬಂತು? ಅಂದರೆ ಸರ್ ಎಕ್ಸಾಕ್ಟ್ಲಿ ನಾನು ಏನಂದ್ರೆ ಫಸ್ಟ್ ಥಿಂಗ್ ನಮಗೆ ಸರ್ವೈವಲ್ ಮೋಡಿಂದ ಒಂದು ಗ್ರೋತ್ ಮೋಡ್ಗೆ ಬಂದಿದ್ದಾದ್ಮೇಲೆ ನಮಗೊಂದು ಮೈಂಡ್ ಸೆಟ್ ಬರುತ್ತೆ ಸರ್. ಅಂದರೆ ಎಲ್ಲರ ಥರನೂ ಫಸ್ಟು ಒಂದು ಮನೆ ಕಟ್ಟಬೇಕು, ಒಂದೆರಡು ಸೈಟ್ ತೊಗೋಬೇಕು, ಇಲ್ಲ 1 or 2 ಕಾರ್ಗಳು ತೊಗೋಬೇಕು,
ಒಂದಷ್ಟು ಗೋಲ್ಡ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಅದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅದು ಯಾವಾಗ ನಮಗೆ ಈಸಿ ಅಂತಂತ ಅನ್ಸೋದಲ್ಲ ಸರ್. ಅಂದರೆ ಇದು ನನಗೆ ಇನ್ನೊಂದು ವರ್ಷದಲ್ಲಿ ಆಗುತ್ತೆ, ಇನ್ನೊಂದು 2 ವರ್ಷದಲ್ಲಿ ಆಗೋಗ್ಬಿಡುತ್ತೆ ಅಂತಂತ ಅನ್ಸುತ್ತಲ್ಲ. ಸೊ ಆವಾಗ ಮೈಂಡು ಎಲ್ಲರಿಗೂ ಓಪನ್ ಅಪ್ ಆಗಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮು ಎಲ್ಲರಿಗೂ ಕೂಡ ಏನು ಅನಿಸುತ್ತೆ ಅಂತಂತ ಹೇಳಿದ್ರೆ ಮೋರ್ ದೆನ್ 100% ಅದರಲ್ಲಿ ಬಂದಿದ್ದಾರೆ ಅಂತಂತ ಹೇಳಿದ್ರೆ ಮೋರ್ ದೆನ್ 90% ಪೀಪಲ್ಲು ಆ ಟೈಮಲ್ಲಿ ಸ್ಕೇಲ್ ಅಪ್ಗೆ ಅಂತೇಳಿ ಯೋಚನೆ ಮಾಡೋಕ್ಕಾಗತ್ತೆ. ಆ್ಯಂಡ್ ನಾನು ಇಲ್ಲಿ ಗಂಟ ಬಂದಿದ್ದೀನಿ, ಜರ್ನಿನ ಯಾಕೆ ನಾನು ಇಂಡಸ್ಟ್ರಿ ಲೆವೆಲಿಗೆ ತೊಗೊಂಡೋಗ್ಬಾರ್ದು ಅಂತಂತೇಳ್ಬಿಟ್ಟು ಬರುತ್ತೆ. ಎಕ್ಸ್ಪೆಷಲಿ ನಮಗೊಂದಷ್ಟು ಲೈಕ್ ಏನು ನಾವೇನು ಹೇಳ್ತೀವಿ, ನಮ್ಗೆ ಹಿಂದೆ ಗುರು ಇದ್ದರು, ಮತ್ತು ಇಲ್ಲ ಒಂದು ಅಚೀವ್ ಮಾಡೋದಕ್ಕೆ ಒಂದು ನಮಗೆಲ್ಲನೂ ಮುಂದೆ ದಾರಿ ಫೋಕಸ್ಡಾಗಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಇಯರ್ ನಾನು ಎಲ್ಲಿಗೆ ಹೋಗಿ ನಿಂತ್ಕೊಂತೀನಿ ಅಂತೇಳಿ ನಮಗೇನು ಕ್ಲಾರಿಟಿ ಇದೆ ಅಂತಂತ ಹೇಳಿದ್ರೆ ಡೆಫಿನೆಟ್ಲಿ ಮಾರ್ಕೆಟ್ ಟಾಪರ್ ಯಾರು ಅಂತ ನೋಡ್ಬೋದು, ಅವ್ರು ನಾವು ಎಷ್ಟು ವರ್ಷದಲ್ಲಿ ಬೀಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿಬಿಡ್ಬೋದು. ನನಗೆ ಕ್ವಶನ್ ಕೇಳಿದ್ದು ಇದನ್ನೇ, ಇಂಡಸ್ಟ್ರಿ ಟಾಪರ್ ಆಗಿ ಅವ್ರನ್ನ ಬೀಟ್ ಮಾಡ್ಬೇಕನ್ನೋ ಮೈಂಡ್ ಸೆಟ್ ಯಾರಿಗೆ ಬರುತ್ತೆ, ಹೆಂಗೆ ಬರುತ್ತೆ, ಅದು ನಿಮ್ಗೆ ಯಾವಾಗ ಬಂತು? ಅಂದರೆ ಸರ್ ಆ್ಯಕ್ಚುಲಿ ಆ ಮೈಂಡ್ ಸೆಟ್ ಬಂದಿದ್ದು ಒಂದು ಆಲ್ಮೋಸ್ಟ್ ಒಂದು 3 years ಬ್ಯಾಕ್ ಅಂತ ಹೇಳ್ಬೋದು ಸರ್. 3 years ಹುಟ್ಟಿದಾಗಿಂದ ಏನಿಲ್ಲ, ಹುಟ್ಟಿದಾಗಿಂದ ಏನಲ್ಲ ಸರ್. ಒಂದ್ಸತಿ ನಾನು ಇವಾಗ ಗ್ರೋತ್ ಮೈಂಡ್ಗೆ ಅಂತಂತ ಬಂದಿದ್ದಾದ್ಮೇಲೆ ಒಂದಷ್ಟು 30-40 ಸೈಟ್ಗಳು, 20-30 ಸೈಟ್ಗಳು ಅದನ್ನೆಲ್ಲ ತೊಗೊಂಡ್ವಿ. ಯೂಶಲಿ ನಾವು ಕನ್ಸ್ಟ್ರಕ್ಷನ್ ಅವರೆಲ್ಲ ನಾವೆಲ್ಲ ಹೆಂಗೆ ಯೋಚನೆ ಮಾಡ್ತೀವಿ ಅಂದರೆ, ನಾಳೆ ದಿನ ಯಾವ್ದಾನ ಆರ್ಡರ್ ಬಂದಿಲ್ಲ ಅಂದರೆ ಒಂದು ಚಿಕ್ಕದೊಂದು ಸೈಟ್ ಇದ್ರೆ ಅದು ಕಟ್ಟಿ ಸೇಲ್ ಮಾಡಿಬಿಡೋಕ್ಕೆ ಆಪ್ಷನ್ ಆಗುತ್ತೆ. ಸೊ ಆ ಮೈಂಡ್ ಸೆಟ್ಟಲ್ಲಿ ಇದ್ದೇ ಇರ್ತೀವಿ. ಸೊ ಹಂಗಾಗಿ ಒಂದು 4-5-10 ಒಂದು 8-10 ಸೈಟ್ಗಳು ತೊಗೊಂಡಿದ್ದಾದ್ಮೇಲೆ ಮತ್ತೆ ಇಲ್ಲ ಒಂದು ತುಂಬ ಒಂದು ಲಕ್ಸುರಿ ಕಾರ್ ತೊಗೋಬೇಕು, ಯಾಕಂತಂದರೆ ಕಾರ್ ಇರಬೇಕು ಓಡಾಡೋಕ್ಕೆ ಅಂತೇಳಿ. ಮತ್ತು ಅದು ಒಂದು ಕಾರ್ ಆಗುತ್ತೆ, 2 ಕಾರು, ಮತ್ತು 3ನೇ ಕಾರ್ ತೊಗೊಳ್ಳೋಷ್ಟರಲ್ಲಿ ಆಲ್ರೆಡಿ ಅದ್ರ ಮೇಲೆ ಇಂಟ್ರೆಸ್ಟ್ ಹೊರಟೋಗುತ್ತೆ. ಸೊ ಇನ್ನು ನೆಕ್ಸ್ಟ್ ಪಾರ್ಟ್ ಉಳಿಯೋದೇನೆ ನಮಗೆ ನೆಕ್ಸ್ಟ್ ಏನು ಮಾಡೋಣ ಅಂತಂತೇಳಿ ಯೋಚನೆ ಮಾಡಬೇಕಾದ್ರೆ ನಾವು ಪ್ರಾಪರ್ ವೇನಲ್ಲಿದ್ವಿ. ಆಮೇಲೆ ನಮಗೆ ಎಕ್ಸ್ಪೆಷಲಿ ಅನಿಸಿದ್ದೇನಂತಂದ್ರೆ ಸರ್, ಇವಾಗ ವಿತಿನ್ 1-2 years ಒಳಗಡೆ ನಾನು ಇಲ್ಲಿಗೆ ಬಂದಿದ್ದೀನಿ. ಸೊ ನೆಕ್ಸ್ಟ್ ನನ್ನ ಏಮ್ ಯಾಕೆ ಟೋಟಲ್ ಒಂದು ಬೆಂಗಳೂರಲ್ಲಿ ಒಂದು ಟಾಪ್ ಮೋಸ್ಟ್ ಕಂಪ್ನಿಯಾಗಿ ನಾನು ಯಾಕೆ ಬ್ರ್ಯಾಂಡ್ನ ಬಿಲ್ಡ್ ಮಾಡಬಾರ್ದು? ಸೊ ನನ್ನ ಕೈಲಿ ಆಗೇ ಆಗತ್ತಿದು. ಸೊ ಯಾಕಂತಂದರೆ ನೀವು ಯಾವಾಗಲೂ ಒಂದು ನಮಗೆ ಆಫ್ಲೈನ್ ಸೆಷನಲ್ಲಿ ಒಂದು ಸ್ಟೋರೀಸ್ ಶೇರ್ ಮಾಡ್ತಾ ಇರ್ತೀರಲ್ಲ ಸರ್. ಫಸ್ಟ್ ಟೈಮ್ ಓಡಿದವರು ಓಡೋದಕ್ಕೆ 6 ತಿಂಗಳು ಎಕ್ಸಸೈಸ್ ಮಾಡಿ ಅದಾದಮೇಲೆ ಒಂದು ರೇಸ್ನ ವಿನ್ ಆದರು. ಸೊ ಅವರೊಂದು ಈ ಮಿಷನ್ ಇಂಪಾಸಿಬಲ್ ಅನ್ನೋ ಟಾಸ್ಕ್ನ ಒಬ್ಬರು ಅಚೀವ್ಮೆಂಟ್ ಮಾಡಿದ್ರು ಅಂತಂತ ಹೇಳಿದ್ರೆ ಅದರಿಂದ ವಿತಿನ್ 3-4 months ಒಳಗಡೆ ಮಿನಿಮಮ್ 10-15 ಜನ ಅಚೀವ್ ಮಾಡ್ತಾರೆ. ಯಾಕಂತಂದ್ರೆ ರೋಜರ್ ಬ್ಯಾನಿಯಸ್ಟರ್ 1953ನಲ್ಲಿ ಹೌದು ರೈಟ್ 1 ಮೈಲಿ ದೂರನ 3 ನಿಮಿಷ 59 ಸೆಕೆಂಡಲ್ಲಿ ಓಡಿದ್ರು. ಅವ್ರು ಓಡಿದ್ದಾದ್ಮೇಲೆ ನೆಕ್ಸ್ಟ್ 6 months ಅಲ್ಲಿ ಪ್ರಪಂಚದಲ್ಲಿ ತುಂಬಾ ಜನ ಮಾಡಿದ್ರು. ಸೊ ಅದಕ್ಕೆ ಮುಂಚೆ ಯಾರು ಮಾಡೋಕ್ಕಾಗಿರಲಿಲ್ಲ. ಆ ಥರ ಇವಾಗ ನಮ್ಗೆ ಏನಂತಂದ್ರೆ, ಇವಾಗ ಫಸ್ಟ್ ಅಂತಂದ್ರೆ ನಮ್ಮ ಈ ಸೆಗ್ಮೆಂಟಲ್ಲಿ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಸೆಗ್ಮೆಂಟಲ್ಲಿ ಎಕ್ಸಾಕ್ಟ್ಲಿ ನಮಗೆ ಏನು ಯಾವುದೊಂದು ಕಂಪ್ನಿ ಇಲ್ಲ ಈ ಥರದೊಂದು ಅಚೀವ್ಮೆಂಟ್ ಮಾಡಿದ್ದಾರೆ ಇಷ್ಟು ಟರ್ನ್ ಓವರ್ ಅಂತ ಹೇಳ್ಬಿಟ್ಟು ಇರಲೇ ಇಲ್ಲ. ಬಟ್ ಒಬ್ಬರು 1-2-3 ಕಂಪ್ನಿ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದಾಗ ಏನಾಯ್ತು, ನಮಗೆಲ್ಲ ಮೈಂಡ್ ಓಪನ್ ಅಪ್ ಆಗಿ ಸ್ಟಾರ್ಟ್ ಆಯ್ತು. ಸೊ ನಾವು ಬೇರೆ ಇಂಡಸ್ಟ್ರಿ ಬಗ್ಗೆ ಮಾತಾಡೋಕ್ಕೆ ಬದಲು ಎನಿವೇ ಲೈಕ್ ಯು ಆರ್ ಇನ್ ಕನ್ಸ್ಟ್ರಕ್ಷನ್ ಅಂಡ್ ಯು ಆರ್ ರೀಚ್ ದ ಟಾಪ್ ಇನ್ ದ ಇಂಡಸ್ಟ್ರಿ ಬ್ಯಾಂಗ್ಳೂರ್ ನಾವು. ಸಕ್ಸಸ್ಫುಲ್ ಅಂಡ್ ಟಾಪ್ ಲೆವೆಲ್ ಬೆಳೆಯತಕ್ಕಂಥ ಬಿಸ್ನೆಸ್ ಓನರಲ್ಲಿ ಏನು ಲಕ್ಷಣಗಳಿರುತ್ತೆ? ವಾಟ್ ಆರ್ ದ ಕ್ವಾಲಿಟೀಸ್ ಆ್ಯಂಡ್ ನೇಚರ್? ಸರ್ ಒಂದು ಏನಂತಂದರೆ, ಒಂದು ಟಾಪ್ ಕ್ವಾಲಿಟೀಸ್ ಏನು ಬೇಕಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಥಿಂಗು ನಾವು ಹೆಲ್ತ್ ಮೇಲೆ ತುಂಬ ಫೋಕಸ್ಡ್ ಆಗಿರಬೇಕಾಗುತ್ತೆ. ಇದು ಬೇಸಿಕ್ ಫಂಡ ನಾವೆಲ್ಲರೂ ಫಾಲೋ ಮಾಡಲೇಬೇಕಾಗುತ್ತೆ. ಅಂದರೆ ಹೆಲ್ತು ಮತ್ತು ಫ್ಯಾಮಿಲಿ ಮತ್ತು ಅಗೇನು ನಾವು ಡೈಲಿ ಆ್ಯಕ್ಟಿವಿಟೀಸ್ ಮಾಡೋದು, ಒಂದು ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡೋದಿದೆಯಲ್ಲ, ಅದು ಇಟ್ ಈಸ್ ಅನ್ ವೆರಿ ಬೇಸಿಕ್ ಅದು. ಸೊ ಇದನ್ನೆಲ್ಲ ಮಾಡಿದ ತಕ್ಷಣ ನಾವು ಟಾಪರ್ ಆಗ್ತೀವಿ ಅಂತಂತಲ್ಲ. ಸೊ ಇಟ್ ಈಸ್ ಆಲ್ ವೆರಿ ಬೇಸಿಕ್ ಅಂತಂತಂದರೆ, ನಾವು ಡೈಲಿ ಒಂದು ಕಾಲೇಜ್ಗೋ ಸ್ಕೂಲ್ಗೋ ಅಟೆಂಡೆನ್ಸ್ಗೆ ಅಂತಂತ ಹೋಗ್ತೀವಲ್ಲ, ಸೊ ಆ ಲೆವೆಲ್ಗಿದು. ಸೊ ಅದ್ರ ಮೇಲುಗಡೆ ನಾವು ಎಲ್ಲರಿಗೂ ಇರೋದೇ, ನಮಗೆ ಸರ್ ಮಾರ್ನಿಂಗ್ ಹೇಳ್ದಂಗೆ ಎಲ್ಲರಿಗೂ ಇರೋದೇ 24 hours. ನಮಗೂ ಕೂಡ ವರ್ಕ್ ಮಾಡೋಕ್ಕಾಗೋದೇ 8 hours, ಮ್ಯಾಕ್ಸಿಮಮ್ 9-10 hours ವರ್ಕ್ ಮಾಡೋಕ್ಕಾಗೋದು. ಸೊ ಅದರಲ್ಲಿ ನಾವು ಕ್ವಾಲಿಟಿ ಟೈಮ್ ಯಾವುದ್ರ ಮೇಲೆ ಸ್ಪೆಂಡ್ ಮಾಡ್ತೀವಿ, ಸೊ ಯಾವ ಏರಿಯಾದಲ್ಲಿ ನಮಗೆ ಎಕ್ಸಾಕ್ಟಾಗಿ ನಾವು ಟೈಮನ್ನ ಕೊಡಬೇಕು. ಸೊ ನಾವು ಕೆಲಸ ಮಾಡ್ತೀವಿ ಅಂತಂತ ಹೋಗ್ಬಿಟ್ಟು 8 hours ನಾನು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತೀನಿ ಅಂತಂತ ಹೇಳ್ಬಿಟ್ಟು ದಿನ ಆಫೀಸ್ಗೆ ಹೋಗಿ ಕೂತ್ಕೊಳ್ತೀನಿ, ದಿನಾಗಲೂ ಮಾಡಿದ್ದೆ ರಿಪೀಟೇಟಿವ್ ವರ್ಕ್ ಮಾಡ್ತೀನಿ. ಇಲ್ಲ ಅಂತಂತಂದರೆ ನಮ್ಗದು ಗೊತ್ತಿರುತ್ತೆ ಇದನ್ನು ಆಟೋಮೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಸಮ್ ಆರ್ ಅದರ್ ರೀಸನ್ಸ್ ನಾವು ಅದನ್ನು ತುಂಬ ಇಷ್ಟಪಡ್ತಾ ಇರ್ತೀವಿ ಆ ವರ್ಕ್ನ. ಇಲ್ಲಾಂದರೆ ಕಸ್ಟಮರ್ ಜೊತೆ ಮಾತಾಡೋದಾಗಲಿ. ಸೊ ನನಗೂ ಕೂಡ ಇದೆಲ್ಲನೂ ಕೂಡ ತುಂಬ ಟೈಮ್ ಬಂದಿದೆ ಸರ್. ಸೊ ನಾವು ಆ ಪರ್ಟಿಕ್ಯುಲರ್ ಟಾಸ್ಕ್ನ ಇರೋ 8 ಅವರಲ್ಲಿ ನಾವು ಯಾವುದು ಪರ್ಟಿಕ್ಯುಲರ್ ಟಾಸ್ಕ್ಗೆ ನಮ್ಮ ಟೈಮ್ನ ಕೊಡ್ತೀವಿ ಆ್ಯಸ್ ಎ ಬಿಸ್ನೆಸ್ ಓನರ್ಸು, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ.
ಆ್ಯಂಡ್ ಕನ್ಸಿಸ್ಟೆಂಟಾಗಿ ನಾವು ಅದನ್ನೇ ಫಾಲೋ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಮಗೆ ಎಕ್ಸ್ಪೆಷಲಿ ಇನ್ನು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ತುಂಬ ಚಾಲೆಂಜಸ್ ಬರ್ತಾ ಇರುತ್ತೆ. ಆ್ಯಂಡ್ ಇನಿಷಿಯಲ್ ಡೇಸಲ್ಲಿ ಏನಂತಂತಂದರೆ ತುಂಬ ಅಂದರೆ ಲೈಕ್ ಓನರ್ಸ್ನ ನಾವು ಹ್ಯಾಂಡಲ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಅವ್ರಿಗೆ ನಾವು ಫ್ರೆಷರ್ಸ್ ಅಂತಂತ ಗೊತ್ತಿರುತ್ತೆ. ಆಮೇಲೆ ನಮ್ಮದು ಬ್ಯಾಕ್ಗ್ರೌಂಡ್ ಏನಂತಂತ ಹೇಳ್ಬಿಟ್ಟು ಎಲ್ಲ ತಿಳ್ಕೊಂಡಿರ್ತಾರೆ. ಸೊ ಆಲ್ವೇಸ್ ನಾವು ಕಸ್ಟಮರ್ ನಮಗೆ ಒಬ್ಬರು ಕ್ಲೈಂಟ್ ಅಂದಿದ ತಕ್ಷಣ ನಾವು ಇಲ್ಲಪ್ಪ ಅವ್ರನ್ನ ನಾವು ತುಂಬ ರೆಸ್ಪೆಕ್ಟ್ ಮಾಡಬೇಕು, ಇಲ್ಲಾಂದರೆ ಇವರಿಂದ ನಮಗೆ ನೆಕ್ಸ್ಟ್ ಆರ್ಡರ್ಸ್ ಬರಲ್ಲ, ಇಲ್ಲ ಅಂತಂದರೆ ನಮಗೆ ಪೇಮೆಂಟ್ಸ್ಗಳು ಬರಲ್ಲ ಅಂತ ನಾವು ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀವಿ. ಸೊ ಆ ಮೈಂಡ್ ಸೆಟ್ಟಲ್ಲಿ ಏನಂತಂದರೆ ಸಾಕಷ್ಟು ಹೊಡೆತಗಳು ಬೀಳೋಂಥದ್ದು ಚಾನ್ಸಸ್ ಇರುತ್ತೆ. ಸೊ ಸಮ್ ಆಫ್ ಪೀಪಲ್ ಏನು ಮಾಡ್ಬೋದು ಅಂತಂತಂದರೆ ಎಲ್ಲರೂ ಕೂಡ ಆನೆಸ್ಟಾಗಿ ಪೇಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಆ ಪೇಮೆಂಟ್ ಲಾಸಸ್ನು ಕೂಡ ಬೇರ್ ಮಾಡೋಂಥ ಶಕ್ತಿ ಇರಬೇಕು. ಆ್ಯಂಡ್ ಅದ್ರ ಜೊತೆಯಲ್ಲಿ ಸ್ವಲ್ಪ ಜನಗಳು ಬ್ಲೈಂಡಾಗಿ ನಂಬಿ ಫುಲ್ ಅಮೌಂಟ್ ಕೊಟ್ಬಿಡ್ತಾರೆ. ಸೊ 5 ಲಕ್ಷ 10 ಲಕ್ಷ ಅಮೌಂಟ್ನ ತಂದು ನಮ್ಮ ಕೈಲಿ ಕೊಟ್ಬಿಡ್ತಾರೆ. ಸೊ ಅದನ್ನು ಕೂಡ ಹ್ಯಾಂಡ್ಲ್ ಮಾಡೋಕ್ಕೆ ಬರಬೇಕು. ಸೊ ನಮ್ಮ ಕೈಲಿ ಬಂದಿದ ತಕ್ಷಣ ನಾವು ಕೂಡ ಅಷ್ಟೇ ಕೇರ್ಫುಲ್ಲಾಗಿ ಅದು ನಮ್ಮದಲ್ಲ ಮನಿ. ಸೊ ಆ ಅಮೌಂಟಲ್ಲಿ ನಾವು ಎಷ್ಟು ವ್ಯಾಲ್ಯೂನ ಕೊಡೋದಕ್ಕಾಗುತ್ತೆ. ಸೊ ಅದರಲ್ಲಿ ನನಗೆ ಏನು ನನ್ನ ಪ್ರಾಫಿಟ್ ಪರ್ಸೆಂಟೇಜ್ ಏನಿದೆ, ಸೊ ಅದು ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಅದ್ರ ಮೇಲ್ಗಡೆ ನಾವು ವರ್ಕ್ ಮಾಡ್ತಾ ಹೋಗ್ಬೇಕಾಗತ್ತೆ ಸರ್. ಅಪ್ಪು, ಇವಾಗ ಯು ಟೋಲ್ಡ್ 3 ಥಿಂಗ್ಸ್. ಒನ್ ಬೇಸಿಕ್ಸ್, ಹೆಲ್ತ್, ಫ್ಯಾಮಿಲಿ ಆ್ಯಂಡ್ ರೈಟ್. ಸೊ ದಿಸ್ ಬೇಸಿಕ್ಸ್. ಸೆಕೆಂಡ್ ಥಿಂಗ್, 8 ಅವರಲ್ಲಿ ನಾವು ಬಾಸ್ ಆಗಿ ಏನು ಮಾಡಬೇಕು, ಏನು ಮಾಡಿಕೊಡುದು ಅನ್ನೋದು. ರೈಟ್. ದೆನ್ ಕನ್ಸಿಸ್ಟೆನ್ಸಿ ಬಗ್ಗೆ ಹೇಳಿದ್ರಿ. ದೆನ್ ಕಸ್ಟಮರ್ ವ್ಯಾಲ್ಯೂ ಬಗ್ಗೆ ಮಾತಾಡಿದ್ರಿ. ವಾಟ್ಸ್ ಯುವರ್ ಏಜ್? ಸರ್ ರೈಟ್ ನೋ 32 ಸರ್. ಈಗ ಸೇಮ್ ಏಜಲ್ಲಿ ನಿಮ್ಮ ಜೊತೆ ಕೆಲಸ ಮಾಡೋರು ಇಂಜಿನಿಯರ್ಸ್ ಇರ್ಬೋದು, ಸೈಟ್ ಸೂಪರ್ವೈಸರ್ಸ್ ಇರ್ಬೋದು, ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆರ್ ಲೈಕ್ ಎನಿ ಅದರ್ ಸ್ಟಾಫ್, ನನ್ನ ಏಜ್ ಅವರೇ ನನಗಿನ ಇಷ್ಟು ಜಾಸ್ತಿ ಇದ್ದಾರೆ ಅಂತ ಹೇಳಿದಾಗ ದಟ್ ಜೆಲಸಿ ಬರುತ್ತಲ್ವಾ? ಖಂಡಿತ ಸರ್. ಹೌ ಡು ಯು ಮ್ಯಾನೇಜ್ ದ ಟೀಮ್? ಅಂದರೆ ಸರ್ ಆ ಜಲಸಿ ಬಂದೇ ಬರುತ್ತೆ. ಬಟ್ ಯಾವಾಗ ನಮ್ಮ ಲೀಡರ್ಶಿಪ್ ಕ್ವಾಲಿಟಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ನಾವು ಯಾವಾಗ ಹೈ ಪವರಲ್ಲಿ ಇರ್ತೀವಲ್ಲ ಸರ್, ಅಂದರೆ ಯಾವಾಗಲೂ ನಾವು ಸಬ್ಜೆಕ್ಟ್ ಓರಿಯೆಂಟೆಡ್ ತಿಳ್ಕೊತಾ ಇರಬೇಕು. ಅಂದರೆ ರಿಯಲ್ ಪ್ರಾಕ್ಟೀಸಲ್ಲಿ ಇರಬೇಕು ಸರ್ ನಾವು. ಅಂದರೆ ನಮ್ಗೆ ಇವಾಗ ಒಂದು ಕಂಪ್ನಿ ಮಾಡಿದ್ದೀವಿ ಅಂದಿದ ತಕ್ಷಣ ಆಪೋಸಿಟ್ ನಮ್ಮ ಸ್ಟಾಫ್ಗಳು ನಮಗಿನ್ನ ಪವರ್ಫುಲ್ಲರು ತೊಗೊಳ್ಳೇಬೇಕಾಗತ್ತೆ. ಸೊ ಹಂಗಂತ ಇವಾಗ ನನಗಿನ್ನ ಸ್ವಲ್ಪ ಕಡಿಮೆ ಗೊತ್ತಿರೋರನ್ನ ಕರ್ಕೋಬೇಕು, ನನಗಿನ್ನ ಕಡಿಮೆ ಎಕ್ಸ್ಪೀರಿಯನ್ಸ್ ಇರೋರು ತೊಗೋಬೇಕು ಅಂತಂತಂದರೆ ಆಗಲ್ಲ. ಸೊ ಇವಾಗ ರೈಟ್ ನಾವು ನಮ್ಮ ಹತ್ರ ಇರೋ ಸ್ಟಾಫ್ಸಲ್ಲಿ ಸರ್ ನನ್ನ ಎಕ್ಸ್ಪೀರಿಯನ್ಸ್ಗಿನ್ನ ಮೋರ್ ದೆನ್ 5 years 10 years ಎಕ್ಸ್ಪೀರಿಯನ್ಸ್ ಇರೋರು ಆಲ್ಮೋಸ್ಟ್ ಒಂದು 30% ಇದ್ದಾರೆ ನಮ್ಮ ಇಂಟರ್ನಲ್ ಆಫೀಸಲ್ಲಿ. ಬಟ್ ಏನಂತಂದ್ರೆ ಅವ್ರು ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ಮಾಡೋಕ್ಕಾಗಿರಲ್ಲ. ಆ್ಯಂಡ್ ಅವರು ಬರೀ ಒಂದು ಟೆಕ್ನಿಕಲಿ ಫೋಕಸ್ ಮಾಡಿರ್ತಾರೆ. ಸೊ ಇಲ್ಲ ಏನೋ ಒಂದು ರಿಸ್ತು ಆ ಪಾಯಿಂಟ್ ಆಫ್ ಟೈಮಲ್ಲಿ ಏನು ಚಾಲೆಂಜಸ್ ಬಂದಿರುತ್ತೆ ಅದನ್ನು ಫೇಸ್ ಮಾಡೋದಕ್ಕಂತ ಹೇಳಿ ಭಯ ಬಿದ್ದಿರ್ತಾರೆ. ಸೊ ಆ ಡಿಸಿಷನ್ಸ್ ಆಮೇಲೆ ನಾವು ಅವ್ರ ಜೊತೆ ಬಿಹೇವ್ ಮಾಡೋ ರೀತಿಯಿಂದನೇ ಅವ್ರಿಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸರ್. ಒನ್ಸ್ ನಾವು ಅಂದರೆ ನಮಗೂ ಕೂಡ ಏನಂತಂತಂದರೆ ಸಬ್ಜೆಕ್ಟ್ ನಾಲೆಡ್ಜ್ ತುಂಬ ಚೆನ್ನಾಗಿರಬೇಕು. ಸೊ ಪ್ರತಿಯೊಂದರಲ್ಲೂ ಕೂಡ ನಮಗೆ ಹೌದು ಸರ್, ನಮ್ಮ ಇಂಡಸ್ಟ್ರಿ ಬಗ್ಗೆ ಅಂದ್ರೆ ಸರ್ ನಮ್ಮ ಬಿಸ್ನೆಸ್ ಬಗ್ಗೆ ಡೆಪ್ತ್ ಆಗಿ ಗೊತ್ತಿರಬೇಕು ಸರ್. ಹೆಂಗ್ ವರ್ಕ್ ಆಗುತ್ತೆ, ಎಷ್ಟು ಪ್ರಾಫಿಟ್ ಮಾರ್ಜಿನ್ ಬರುತ್ತೆ. ಸೊ ಎಂಡ್ ನಮಗೆ ಗೊತ್ತಿರಬೇಕು. ಯಾರ್ದಾರ ಒಬ್ಬರ ಕಡೆಯಿಂದ ನಾವು ತಿಳ್ಕೊಂಡು ನಮ್ಮ ಸ್ಟಾಫ್ಗೆ ನಮ್ಗೇನೆ ಚೆನ್ನಾಗಿ ಗೊತ್ತಿದೆ ಅಂತಂದ್ರೆ ಆಟೋಮೆಟಿಕ್ಲಿ ಅವ್ರು ನಮ್ಮಲ್ಲಿ ಡಾಮಿನೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇವಾಗ ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ರೂ ನಮ್ಮ ಇಂಡಸ್ಟ್ರಿಯಿಂದ ಅರ್ಥ ಎಸ್ಟಿಮೇಷನ್, ಹೌದು ಸರ್, ಮಾರ್ಕೆಟಿಂಗ್, ಜಾಬ್ ಎಕ್ಸಿಕ್ಯೂಟ್ ಮಾಡೋದು, and managing the coordination between labor to supervisor, site engineer, customer. Yes sir, right. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ. ಆಮೇಲೆ ಸರ್ ಇದರಲ್ಲಿ ನನಗೆ ಒಂದು ಎಕ್ಸ್ಪೆಷಲಿ ಒಂದು ಬಿಗ್ಗೆಸ್ಟ್ ಒಂದು ಚಾಲೆಂಜ್ ಬಂದಿತ್ತು ಸರ್. ಇದೇ ಥರದ್ರಲ್ಲಿ ಏನಂತಂದರೆ ಸ್ವಲ್ಪ ಸೀನಿಯರ್ಸ್ನ ಹೈಯರ್ ಮಾಡಿಬಿಡ್ತಾ ಇದ್ವಿ. ಸೊ ಅವರು ಡಾಮಿನೇಟ್ ಮಾಡೋದಕ್ಕಿಂತ ಅವ್ರಿಗೆ ಸ್ವಲ್ಪ ನಾವು ಅಥಾರಿಟಿಯಾಗಿ ಕೇಳೋದಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಆಗೋದು. ನಮ್ಗಿನ ಸೀನಿಯರ್ಸ್ ಇರೋದು. ಈ ಪ್ರಾಬ್ಲಮ್ಸ್ ಎಷ್ಟು ಜನಕ್ಕೆ ಬಂದಿದೆ ಅಂದ್ರೆ ಎಕ್ಸಾಕ್ಟ್ಲಿ ಸರ್. ಇದೊಂದು ಏನಂತಂದ್ರೆ ನನಗಿದು ತುಂಬಾನೇ ಟಫ್ ಆಗ್ಬಿಟ್ಟಿತ್ತು ಈ ಸಿಚುವೇಶನ್. ಆಮೇಲೆ ಸ್ವಲ್ಪ ನಾಲೆಡ್ಜ್ ಚೆನ್ನಾಗಿದೆ ಅಂತಂದ್ರೆ ಅವ್ರೇನ್ ಮಾಡಕ್ ಸ್ಟಾರ್ಟ್ ಮಾಡೋರು ರೂಲ್ಸ್ ಫಾಲೋ ಮಾಡ್ತಾ ಇರ್ಲಿಲ್ಲ. ಮತ್ತೆ ಅವ್ರಿಗೆ ನಾವು ಕಮೆಂಡಿಂಗಾಗಿ ಹೇಳಿದ್ರೆ ಎಲ್ಲಿ ಕೆಲಸ ಬಿಟ್ಬಿಡ್ತಾರೋ ಅಂತ ಅನ್ಸೋದು, ಅವ್ರ ಮೇಲೆ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡಿಬಿಡೋರು. ಸೊ ಈ ಥರದ್ದೆಲ್ಲ ನಡಿಬೇಕಾದ್ರೆ ನಮಗೆ ಇದೇ ಥರನೇ ಒಂದು ಆಫ್ಲೈನ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದ್ರಿ ನೀವು. ಸೊ ಆ ಪ್ರೋಗ್ರಾಮಲ್ಲಿ ನನಗೆ ರಿಯಲೈಸ್ ಆಗಿದೆ ಏನಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಅವ್ರದ್ದೇ ಆದ ಒಂದು ರೋಲ್ ಟಾಸ್ಕ್ ಮತ್ತು ಚೆಕ್ ಲಿಸ್ಟ್ಗಳನ್ನ ಮ್ಯಾನ್ಯುಯಲ್ಸ್ನ ಕ್ರಿಯೇಟ್ ಮಾಡಕ್ಕೆ ಹೇಳಿದ್ರಿ. ಸೊ ಅದು ಹೆಂಗೆ ವರ್ಕೌಟ್ ಆಯ್ತು ಅಂತ ಹೇಳಿದ್ರೆ
ಪ್ರತಿಯೊಂದು ಪೋಸ್ಟ್ಗೂ ಕೂಡ ನಾವೇನಂತಂದ್ರೆ ಅದು ಅದರದ್ದೇ ಆದಂಥ ಪರ್ಟಿಕ್ಯುಲರ್ ರೋಲ್ ಟಾಸ್ಕ್ ಅಂತ ಹೇಳ್ಬಿಟ್ಟು ನಾವು ಡಿಫೈನ್ ಮಾಡ್ಕೊಂಡ್ವಿ. ಸೊ ಅದಕ್ಕೆ ಮೆಜರ್ಮೆಂಟ್ ಮ್ಯಾಟ್ರಿಕ್ಸ್ ಕೂಡ KRA ಡಿಕ್ಲೇರ್ ಮಾಡಿದ್ವಿ. ಸೊ ಅದನ್ನು ಡಿಕ್ಲೇರ್ ಮಾಡಿದಾದ್ಮೇಲೆ ಎವ್ರಿ ಡೇ ರಿಪೋರ್ಟಿಂಗ್ ಫಾರ್ಮೆಟ್ಗೆ ತೊಗೊಂಬಂದ್ವಿ. ಸೊ ಮಾರ್ನಿಂಗ್ ಏನು ರಿಪೋರ್ಟ್ ಹಾಕಬೇಕು, ಈವ್ನಿಂಗ್ ಏನು ರಿಪೋರ್ಟ್ ಹಾಕಬೇಕು, ಸೊ ವೀಕ್ಲಿ ರಿಪೋರ್ಟ್ಸು, ಮಂತ್ಲಿ ರಿಪೋರ್ಟ್ಸು. ಸೊ ಆ ರಿಪೋರ್ಟಿಂಗ್ ಫಾರ್ಮೆಟಿಗೆ ಬಂದಿದ್ದಾದ್ಮೇಲೆ ಸೊ ಏನಾಗೋಯ್ತು, ಎಲ್ಲರಿಗೂ ಅದೊಂದು ಈಕ್ವಾಲಿಟಿ ಬಂದ್ಬಿಡ್ತು. ಸೊ ಯಾರನ್ನ ಪರ್ಫಾರ್ಮ್ ಮಾಡಿಲ್ಲ ಅಂತಂತ ಕೇಳೋದಕ್ಕೆ ಏನೋ ಒಂದಿನ ಚೆನ್ನಾಗಿ ಮಾಡಿದ್ದಾರೆ, ಇವ್ರಿಗೆ ಹೆಂಗಪ್ಪ ಕೇಳೋಣ ಅನ್ನೋ ಟಾಸ್ಕೇ ಹೊರಟೋಗ್ಬಿಡುತ್ತೆ ನಮಗೆ. ಸೊ ಪ್ರತಿಯೊಂದು ಪೋಸ್ಟ್ ಮೆಜರ್ಮೆಂಟ್ ಹೌದು ಅಷ್ಟೇ ಸರ್. ಅವ್ರು ಒಂದು KRA ಇಟ್ಕೊಂಡು ಸೊ KRAನೇ ನೋಡ್ಕೊಂಡು ಮಾತಾಡೋಂಗೆ ನಾವು ಸ್ಟಾರ್ಟ್ ಮಾಡಿಬಿಟ್ವಿ. ಸೊ ಯಾವುದೂ ಈಸ್ ಅ ಪರ್ಸನ್, ನನಗಿನ್ನ ಸೀನಿಯರು ಅದನ್ನೆಲ್ಲ ಬಿಟ್ಬಿಟ್ವಿ. ಸೊ ನೀನು KRA ಏನಿದೆ, ಸೊ ನೀನು ಡಾಕ್ಯುಮೆಂಟ್ ಏನು ಇಟ್ಕೊಂಡಿದ್ದೆ ಅದ್ರ ಮೇಲ್ಗಡೆನೆ ಮಾತಾಡೋಣ. ಸೊ ಇದ್ರ ಮೇಲೆ ಇಂಪ್ಲಿಮೆಂಟ್ ದಿಸ್ ಈಸಿ ಟು ಮ್ಯಾನೇಜ್, ಪುಟ್ ದೆಮ್ ದ ಟಾಸ್ಕ್. ಇಷ್ಟು ನಿನ್ನ ಕೆಲಸ ಕ್ವಶನ್ ಪೀಪಲ್ ಮಾಡಬೇಕಾ, ಟಾಸ್ಕ್ ಮಾಡಬೇಕಾ? ಪರ್ಟಿಕ್ಯುಲರ್ಲಿ ಟಾಸ್ಕ್ಗೆ ಅಂಡ್ ಅವ್ರಿಗೆ ರಿಪೋರ್ಟಿಂಗಲ್ಲಿ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿಬಿಡ್ಬೇಕು ಸರ್. ಸೂಪರ್. ಅವಾಗ ಅದರಲ್ಲಿ ನಮ್ಗೆ ಪ್ರಾಬ್ಲಮೇ ಬರಲ್ಲ. ಮೇಜರ್ಲಿ ಏನಂದರೆ ಇದು ಅಟೆಂಡೆನ್ಸ್ದು ಪ್ರಾಬ್ಲಮ್ ಬರೋದು. ಸೊ ಆನ್ ಟೈಮಲ್ಲಿ ಬರಲ್ಲ, ಅವ್ರಿಗೆ ಇಷ್ಟ ಬಂದಾಗ ರಜೆ ಹಾಕೋದು, ಮತ್ತು ಏನೋ ಪ್ರೊಡಕ್ಟಿವಿಟಿ ಇಲ್ಲ ಅಂತಂತಂದರೆ ಅವ್ರದ್ದೇ ಆದ ರೀಸನ್ಸ್ಗಳು. ಸೊ ಅವ್ರಿಗೆ ನಾವೇನು ಮತ್ತೆ ಮಾತಾಡೋಂಗಿಲ್ಲ ಅನ್ನೋ ಥರದ ರೀಸನ್ಸ್ಗಳು. ಏನು ಕೇಳಿದ್ರು ಅದಕ್ಕೊಂದು ನಾವು ಒಂದು ಕ್ವಶನ್ ಕೇಳ್ತೀವಿ ಅಂತಂತೆ, ಬಿಕಾಸ್ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಅವ್ರಿಗೆ ಅದಕ್ಕೆ ಏನೇನು ಪ್ರೋಸ್ ಆ್ಯಂಡ್ ಕಾನ್ಸ್ ಬರುತ್ತೆ ಅಂತಂತ ಗೊತ್ತಿರುತ್ತೆ. ಸೊ ಒಂದು ಪ್ರಾಬ್ಲಮ್ ಇದು ಯಾಕೆ ಬಂದಿದೆ ಅಂತಂದರೆ 100 ಆನ್ಸರ್ ಅವ್ರ ಹತ್ರ ರೆಡಿ ಇರುತ್ತೆ. ಸೊ ಈ ಸಿಚುವೇಶನ್ನು ಏನಂತಂದ್ರೆ ಅದ್ರ ಆನ್ಸರ್ಸ್ ಹೆಂಗಿರುತ್ತೆ ಅಂದರೆ ನಾವು ಮತ್ತೆ ಕ್ವಶನ್ನೇ ರೈಸ್ ಮಾಡೋಕ್ಕಾಗಲ್ಲ. ಆ ಥರ ಅಷ್ಟು ರೀಸನ್ಸ್ ಇದ್ದೇ ಇರುತ್ತೆ. ಸೊ ಅದೆಲ್ಲನೂ ಕಂಟ್ರೋಲ್ ಆಗೋದು ಓನ್ಲಿ ಬಿಕಾಸ್ ಆಫ್ ಮೆಜರ್ಮೆಂಟ್ ಮ್ಯಾಟ್ರಿಕ್ಸ್. ವೆರಿ ನೈಸ್. ಎಸ್ ಸರ್. ನಾವು ನೆಕ್ಸ್ಟ್ ಕ್ವಶನ್. ಈಗ ಎಲ್ರಿಗೂ ಈ ಸ್ಪೆಷಲಿ ಕನ್ಸ್ಟ್ರಕ್ಷನಲ್ಲಿ ನಾನು ನೋಡಿದಾಗ 4-5 ಪ್ರಾಜೆಕ್ಟ್ ಮ್ಯಾನೇಜ್ ಮಾಡೋಷ್ಟರಲ್ಲೇ ಸುಸ್ತು ಹೊಡೆದ್ಬಿಡ್ತಾರೆ. ಎಸ್ ಸರ್. somebody was telling like RCC ತುಂಬ ಮಾರ್ಕೆಟಿಂಗ್ ಬಜೆಟ್ ಹಾಕ್ತಾರೆ, ಅದಕ್ಕೆ ಅವ್ರು ಟಾಪಲ್ಲಿ ಬೆಳೆದಿದ್ದಾರೆ ಅಂತ. ದಟ್ಸ್ ದ ರಿಯಾಲಿಟಿ. ಎಷ್ಟು ಜನಕ್ಕೆ ನಾವು ಮಾರ್ಕೆಟಿಂಗ್ ಬಜೆಟ್ ಗೊತ್ತಾಗಬೇಕು. ತುಂಬ ವಿಡಿಯೋಸ್ ನೋಡಿದ್ದಾರೆ, ಅದಕ್ಕೆ ಏನು ಕೊಡ್ತಾರೆ, ತುಂಬ ಮಾರ್ಕೆಟಿಂಗ್ ಬಜೆಟ್ ಹಾಕಿದ್ದೀರಾ. ತುಂಬ ಮಾರ್ಕೆಟಿಂಗ್ ಎಷ್ಟಿರ್ಬೋದು ಯಾರನ್ನ ಗೆಸ್ ಮಾಡ್ತೀರಾ? ಅಲ್ಲ, ಓವರ್ ಆಲ್ ಪರ್ ಮಂತ್ ನಾವು ಎಷ್ಟು ಎಕ್ಸ್ಪೆನ್ಸಸ್ನ ಮಾರ್ಕೆಟಿಂಗ್ ಸ್ಪೆಂಡ್ ಮಾಡ್ತೀವಿ ಅಂತ ಮಾರ್ಕೆಟಿಂಗ್ ಬಜೆಟ್ ಯಾರಿಗಾನ ಐಡಿಯಾ ಇದೆಯಾ? 10 lakhs. ಮತ್ತು ಬೇರೆಯವರು 2 lakhs, 5 lakhs. ಸೊ ನಾವು ಎಕ್ಸ್ಪೆಷಲಿ ನಾವು ಸ್ಪೆಂಡ್ ಮಾಡೋದು ಏನಂತಂದರೆ ಆಲ್ಮೋಸ್ಟ್ 5 to 7 lakhs, ಸಮ್ಟೈಮ್ಸ್ 2-3 lakhs ಅಲ್ಲೂ ಕೂಡ ಸ್ಪೆಂಡ್ ಮಾಡ್ತೀವಿ. ಮಂತ್ಲಿ ಬಜೆಟು 1 ಮಂತ್ಗೆ ನಾವು ಸ್ಪೆಂಡ್ ಮಾಡೋದೇ 5 lakhs rupees. ಅದು ಟೋಟಲ್ ಓವರ್ ಆಲ್ ಬೆಂಗಳೂರಿಗೆ ಅಂತಂತೇಳಿ. ಸೊ ನಾವೆಲ್ಲೂ ಕೂಡ ಜಸ್ಟು ಏನು ಬ್ಲೈಂಡಾಗಿ ಮಾರ್ಕೆಟಿಂಗ್ ಮಾಡೋದಾಗಲಿ, ಸುಮ್ಮನೆ ಬ್ಲೈಂಡಾಗಿ ತುಂಬ ಆ್ಯಡ್ಸ್ನ ಜನ್ರೇಟ್ ಮಾಡೋದಾಗಲಿ ಅದನ್ನೆಲ್ಲನೂ ಏನು ಮಾಡಲ್ಲ. ಸೊ ಒನ್ಸ್ ನಾವು ಜನ್ರೇಟ್ ಮಾಡಿದ್ದೀವಿ ಅಂತಂತ ಹೇಳಿದ್ರೆ ಅದರಲ್ಲಿ ಹೆಂಗೆ ನಾವು ಆ ಲೀಡ್ಸ್ನ ತೊಗೊಳೋದಕ್ಕೆ ಸಾಧ್ಯ, ಸೊ ಬರೋ ಕಸ್ಟಮರ್ಗೆ ನಾವು ಹೆಂಗೆ ಎಜುಕೇಟ್ ಮಾಡೋದಕ್ಕೆ ಸಾಧ್ಯ. ಸೊ ನಾವು ಮ್ಯಾಕ್ಸಿಮಮ್ ಏನು ಮಾಡ್ತೀವಿ ಅಂತಂದರೆ ವಿ ಆರ್ ಫೋಕಸಿಂಗ್ ಆನ್ ಎಜುಕೇಟಿಂಗ್ ದ ಕಸ್ಟಮರ್ಸ್. ಸೊ ಬಂದಿದ್ದ ತಕ್ಷಣ ನಾವೇನು ಮಾಡ್ತೀವಿ, ಅವ್ರಿಗೆ ಲೀಡ್ ಬಂತ ನನಗೆ ಕನ್ಸ್ಟ್ರಕ್ಷನ್ ಕೊಡಿ ಅಂತಂತ ಹೇಳ್ಬಿಟ್ಟು ನಾವು ಕೇಳೋದಕ್ಕಂತಂತ ಹೋಗಲ್ಲ. ಫಸ್ಟ್ ನಾವು ಅವ್ರಿಗೆ ಅವ್ರ ಪರಿಸ್ಥಿತಿ ಏನಿದೆ, ಅವ್ರು ಯಾವ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಸೊ ಅವ್ರ ನೀಡ್ ಏನಿದೆ ಅದ್ರ ಮೇಲೆಗಡೆ ನಾವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದೊಂದೇ ಒಂದು ಸೀಕ್ರೆಟಿಂದನೇ ನಮಗೆ ಮಾರ್ಕೆಟಿಂಗ್ ಬಜೆಟು ತುಂಬ ಹೋಗ್ತಾ ಇಲ್ಲ. ಆ್ಯಂಡ್ ನಮಗೆ ಬರೋ ಲೀಡ್ಸಲ್ಲೂ ಅಷ್ಟೇ ನಮಗೆ ಔಟ್ ಆಫ್ 10 ಮೀಟಿಂಗ್ಸ್ ನಾವು ಮಾಡಿದ್ವಿ ಅಂತಂತ ಹೇಳಿದ್ರೆ ಮಿನಿಮಮ್ 6 to 7 ಮೀಟಿಂಗ್ಸ್ ನಾವು ಕ್ರ್ಯಾಕ್ ಮಾಡ್ತೀವಿ. ವೆರಿ ನೈಸ್. ಸೊ ನಾ ದ ಮೋಸ್ಟ್ ಇಂಪಾರ್ಟೆಂಟ್ question from my side. ನಾನು ಕೇಳೋಕ್ಕಿಂತ ಮುಂಚೆ I would like to, now this I want to keep the open slot. Anybody has a question? Please stand up and somebody pass the mic the audience ಗೆ question ಕೇಳಲಿಕ್ಕೆ. Mic team please come. come. Mic team please come. ಅಪ್ಪು, ಇದು ನೀವು ಸ್ಟಾರ್ಟ್ ಮಾಡಿದ ಬಿಸ್ನೆಸ್ಸು ತಂದೆಯವರಿಂದ ಬಂದಿದ್ದು ಬಿಸ್ನೆಸ್ಸು? ಇಲ್ಲ ಸರ್, ಇದನ್ನು ಅಫಿಷಿಯಲಿ ನಾನೇ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನಮ್ದು ಯಾವುದೇ ಥರದ ಮುಂಚೆ ಕಂಪ್ನಿ ಆಗಲಿ, ಕನ್ಸ್ಟ್ರಕ್ಷನ್ ಕಂಪ್ನಿ ಆಗಲಿ ಏನೂ ಇರಲಿಲ್ಲ. ಬಟ್ ಏನಂದರೆ ನನಗೆ ಸ್ವಲ್ಪ ಅಡ್ವಾಂಟೇಜ್ ಏನಿತ್ತು ಅಂತಂದರೆ ನಮ್ಮ ಫಾದರ್ ಮೇಸ್ತ್ರಿ ಆಗಿದ್ದರು. ಅಂದರೆ ನಮ್ಮದು ಕಾಂಕ್ರೀಟ್ ಗ್ಯಾಂಗ್ ಮಿಕ್ಸರ್ಸು ಬರುತ್ತಲ್ಲ. ಸೊ ಒಂದು 20 ವರ್ಷದ ಮುಂಚೆ ಎಲ್ಲ ಏನಂತಂದರೆ ಎಲ್ಲ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ಗೂ ಕೂಡ ಲಿಫ್ಟ್ಗಳು ಅಂತಂತ ಬರೋದು, ಮತ್ತು ಮಿಕ್ಸರ್ ಮೆಷಿನ್ಸ್ ಅಂತಂತ ಬರೋದು. ಸೊ ಅವನ್ನೆಲ್ಲ ನಾವು ರೆಂಟ್ ಔಟ್ ಮಾಡ್ತಾಯಿದ್ವಿ. ಮತ್ತು ಕಾಂಕ್ರೀಟಲ್ಲಿ ಮೋಲ್ಡಿಂಗ್, ಸ್ಲ್ಯಾಬ್ ಕಾಂಕ್ರೀಟಿಂಗು ಮತ್ತು ಫೂಟಿಂಗ್, ಎಸ್ಪೆಷಲಿ ಕಾಂಕ್ರೀಟ್ ವರ್ಕ್ಸ್ನ ನಾವು ಸರ್ವ್ ಮಾಡ್ತಾಯಿದ್ವಿ.
ಸೊ ಆ್ಯಸ್ ಎ ಮೇಸ್ತ್ರಿ, ಸೊ ನಮ್ಮದೇ ಅಂತ ಒಂದು 20 ಜನ ಲೇಬರ್ಸ್ ಇರೋರು. ಸೊ ಅವ್ರ ಥ್ರೂ ಎಲ್ಲನೂ ಕೂಡ ಮಾಡ್ತಾಯಿದ್ವಿ. ಸೊ ಅದಾದಮೇಲೆ ಯಾವಾಗ್ಲೂ ವರ್ಕ್ ಮಾಡ್ತಾ ನಮ್ಮ ಫಾದರ್ಗೆ ಏನು ಅನ್ಸೋದು ಅಂತಂದರೆ ಯಾವಾಗಲೂ ಇಂಜಿನಿಯರ್ಸ್ ಅಂಡರ್ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಅವಾಗೆಲ್ಲ ಇಂಜಿನಿಯರ್ಸ್ಗೆ ಅಂದರೆ ತುಂಬ ವ್ಯಾಲ್ಯೂ. ನಮ್ಮ ಫಾದರ್ ವರ್ಕ್ ಮಾಡೋ ಟೈಮಲ್ಲೆಲ್ಲ ಇಂಜಿನಿಯರಿಂಗ್ ಓದೋದೇ ಒಂದು ದೊಡ್ಡ ಟಾಸ್ಕ್ ಇತ್ತು. ಸೊ ಇವಾಗೆಲ್ಲ ರೋಡ್ಗೆ 3 ಜನ ಇಂಜಿನಿಯರ್ಸು, ಮನೆಗೆ 2 ಇಂಜಿನಿಯರ್ಸು ಕಂಪಲ್ಸರಿ ಇದ್ದೀವಿ. ಬಟ್ ಅವಾಗ ಇಷ್ಟೊಂದು ಜನ ಇಂಜಿನಿಯರ್ಸ್ ಇರಲಿಲ್ಲ. ಸೊ ಇಂಜಿನಿಯರ್ಸ್ ಅಂದ್ರೆ ಒಂದು ತುಂಬ ವ್ಯಾಲ್ಯೂ ಇತ್ತು. ಸೊ ಇವ್ರು ಯಾವಾಗಲೂ ಅವ್ರ ಅಂಡರ್ ಕೆಲಸ ಮಾಡ್ತಾ ಏನು ಅನ್ಸೋದು ಇವರಿಗೆ, ಯಾವಾಗಲೂ ಇಲ್ಲ ನನ್ನ ಮಗನೂ ಕೂಡ ಇಂಜಿನಿಯರ್ ಆಗಬೇಕು, ಈ ಥರದ್ದೊಂದು ರೆಸ್ಪೆಕ್ಟ್ ತೊಗೋಬೇಕು, ಎಲ್ಲ ಲೇಬರ್ಸ್ ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದೊಂದು ಯಾವಾಗಲೂ ಅದೊಂದು ವಿಜುವಲೈಸ್ ಮಾಡ್ತಾನೆ ಇರೋರು. ಬಟ್ ನನಗೆ ಆ್ಯಕ್ಚುಲಾಗಿ ಈ ವರ್ಕೇ ಇಷ್ಟ ಇರಲಿಲ್ಲ. ನಾನು ಇಂಜಿನಿಯರಿಂಗ್ ಆಗಬೇಕು ಅಂತ ಅನ್ನೋದಕ್ಕಿಂತ ನಾನು ಪೊಲೀಸ್ ಆಗಬೇಕು ಅಂತಂದೇಳ್ಬಿಟ್ಟು ನಾನು ಆಸೆ ಇಟ್ಕೊಂಡಿದ್ದೆ. ಬಟ್ ನಮ್ಮ ಫಾದರ್ ಬಿಟ್ಟೇ ಇಲ್ಲ ನನ್ನ. ನಿನಗೆ ಯಾಕಂತಂದರೆ ಅದು ಹೆಂಗೆ ಬಂತು ಅಂತಂತ ಹೇಳಿದ್ರೆ ಡೈಲಿ ಅದರಲ್ಲೇ ಇರ್ತಾ ಇದ್ದಿದ್ದರಿಂದ ನಮಗೆ ಸಾಕಷ್ಟು ನಾಲೆಡ್ಜು ಫ್ರಮ್ ಬೇಸಿಂದನೇ ಬಂದಿತ್ತು. ಸೊ ಕಾಂಕ್ರೀಟ್ ಅಂದರೆ ಏನೋ ಮಿಕ್ಸ್ ರೇಷೋ ಅಂತಂದರೆ M20 ಗ್ರೇಡ್, M25 ಗ್ರೇಡ್, ಅದೆಲ್ಲ ನಾನು ಇಂಜಿನಿಯರಿಂಗ್ ಹೋಗಿಲ್ಲ. ನನಗೆ ಅದಕ್ಕಿಂತ ಮುಂಚೆನೇ ಗೊತ್ತಿತ್ತು. ಬಾರ್ ಬೆಂಡಿಂಗ್ ಮಾಡೋದಿರ್ಬೋದು, ಶಟ್ರಿಂಗ್ ಹೊಡಿಯೋದಿರ್ಬೋದು. ಇವಾಗ್ಲೂ ಏನಂತಂದರೆ ಕಂಪ್ಲೀಟ್ ಮನೆಗೆ ವರ್ಕ್ ಮಾಡೋ ಎಲ್ಲ ಕೆಲಸನೂ ನಾನು ಒಬ್ಬನಿಗೆ ಮಾಡೋಕ್ಕೆ ಬರುತ್ತೆ. ಸೂಪರ್. ಸೊ ವರ್ಕ್ ಬ್ಯಾಕ್ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಇತ್ತು. ವೆರಿ ಅಂದರೆ ವಿ ಯೂಸ್ ಟು ವರ್ಕ್ ಎ ಲಾಟ್. ಯಾಕಂತಂದ್ರೆ ನಮಗೆ PUC ರಜಾ ಇದ್ದಾಗೂ ಕೂಡ ನಮ್ಗೆ ಇದ್ದಿದ್ದೇ ಒಂದೇ ಟಾಸ್ಕು, ಹೋಗ್ಬೇಕು, ನಮ್ಮ ಲೇಬರ್ಸ್ನ ನೋಡ್ಕೋಬೇಕು, ಅವ್ರ ಜೊತೆ ಕೆಲಸ ಮಾಡಬೇಕು. ಸೊ ಫ್ರಮ್ 7th 6th ಸ್ಟ್ಯಾಂಡರ್ಡಿಂದನೇ ನಾವು ವರ್ಕ್ ಮಾಡೋಕ್ಕಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಸೊ ಎವ್ರಿ ಟೈಮ್ ಅದು ಡಿಫ್ರೆಂಟ್ ಇರೋದು. ಯಾಕಂತಂದರೆ ನಾವು ಲೇಬರ್ಸ್ನೆಲ್ಲ ನಾವು ನೋಡಿರ್ತೀವಲ್ಲ, ಫಸ್ಟ್ ಏನಂತಂತಂದರೆ ಚಿಕ್ಕ ಹುಡುಗರಿದ್ರೆ ಒಂದು ಲೇಡೀಸ್ ಮಾಡೋಂಥ ಟಾಸ್ಕ್ ಕೊಡ್ತಾರೆ ನಮ್ಗೆ ಆ್ಯಕ್ಚುಲಿ ಲೇಬರ್ಗೆ ಅಂತಂತ ಹೋದಾಗ. ಅಂದರೆ ಇವಾಗ ಜೆಂಟ್ಸ್ ಎಲ್ಲ ಏನಾನ ಸ್ಯಾಂಡು ಜಲ್ಲಿನೆಲ್ಲ ತುಂಬಿ ಅವ್ರ ಮೇಲೆ ಎತ್ಕೊಟ್ರೆ ಅವ್ರು ತೊಗೊಂಡೋಗಿ ಮಿಷಿನ್ಗೆ ಲೋಡ್ ಹಾಕೋದಿರುತ್ತೆ. ಸೊ ನಮ್ದೆಲ್ಲ ಹೆಂಗಿರುತ್ತೆ ಅಂತಂದರೆ ಇನ್ಷಿಯಲ್ ಡೇಸಲ್ಲಿ ಫಸ್ಟ್ ಲೋಡ್ ಹಾಕೋದು ಕಲಿತಾ ಇದ್ವಿ. ಯಾಕಂದರೆ ನಮಗೇನು ಅಷ್ಟು ಶಕ್ತಿ ಇರಲಿಲ್ಲ ಅಂತೇಳಿ. ಹೋಗ್ತಾ ಆಮೇಲೆ ನಮಗೂ ಸ್ವಲ್ಪ ಕೈನಲ್ಲೆಲ್ಲ ಶಕ್ತಿ ಬಂದಮೇಲೆ +2 SLC ಅದಾದ್ಮೇಲಿಂದ ಏನಾಯ್ತು ಅಂತಂತಂದರೆ ನಾವು ಕೂಡ ಈ ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದು. ಮತ್ತು ಏನು ಪ್ರತಿಯೊಂದು ಏನೇನು ಡಿಫಿಕಲ್ಟೀಸ್ ಬರುತ್ತೆ. ಆ್ಯಂಡ್ ಅವಾಗೆಲ್ಲ ಏನಂತಂದರೆ ಇಷ್ಟು ಈಸಿಯಾಗಿ ಇರಲಿಲ್ಲ, ಕನ್ಸ್ಟ್ರಕ್ಷನ್ ಎಲ್ಲ ತುಂಬ ಡಿಫಿಕಲ್ಟ್ ಆಗಿತ್ತು. ಮ್ಯಾನ್ಯಲ್ ವರ್ಕ್ ಜಾಸ್ತಿ ಇತ್ತು, ಮಷಿನರೀಸ್ ಇರಲಿಲ್ಲ. ಸೊ ಆವಾಗ ತುಂಬಾ ಪ್ರಾಕ್ಟೀಸ್ ಮಾಡಿದ್ವಿ. ಹೌದು, ಇವ್ರು ಬಂದರು ಇದನ್ನು ಮಾಡಿದ್ರು, ಅದಕ್ಕೆ ಅವ್ರು ಸಕ್ಸಸ್ ಆಗಿ. ಯಾಕಂದರೆ ಎಲ್ಲರ ತಲೆಯಲ್ಲಿ ಏನಿದೆ, 32 ವರ್ಷಕ್ಕೆ ಅಪ್ಪು ಇಷ್ಟೊಂದು ಬೆಳಿಬೇಕಾದ್ರೆ ಬ್ಯಾಕ್ಗ್ರೌಂಡ್ ಏನಿತ್ತು, ಓಕೆ, ಅದು ಬ್ಯಾಕ್ಗ್ರೌಂಡ್ ಕೆಲಸ ಮಾಡಿದ್ದಕ್ಕೆ ಸಕ್ಸಸ್ ಅನ್ನೋದು ಬಂದಿದೆ. ಥ್ಯಾಂಕ್ ಯು. ಕುಮಾರ್, ಓವರ್ ಟು ಯು. ಹಾಯ್ ಸರ್. ಅಷ್ಟೇ ಸ್ಕ್ವೇರ್ ಫೀಟಲ್ಲಿ ಮಾಡ್ತೀರಾ ಅಂತ ಏನಾದರೂ ಇದೆಯಾ? ಲೈಕ್ ಈಗ 600 ಮಾಡಲ್ಲ, 300 ಮಾಡಲ್ಲ? ಎಸ್ ಸರ್. ಇಲ್ಲ, ಆ್ಯಕ್ಚುಲಿ ಏನಂತಂತಂದರೆ ಫಸ್ಟು ಎಲ್ಲ ಮೆಜರ್ಮೆಂಟು ಮಾಡ್ತಾ ಇದ್ವಿ. ಬಟ್ ಏನಾಗ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಮಗೆ ಈ ಸ್ವಲ್ಪ ಒಂದು ಬಜೆಟ್ ಫ್ರೆಂಡ್ಲಿ ಹೌಸಸ್ ಲೈಕ್ 20 lakhs 25 lakhs ಮನೆಗಳನ್ನ ಕಟ್ಟೋದಕ್ಕೆ ನಮಗೆ ತುಂಬ ಡಿಫಿಕಲ್ಟ್ ಆಗಿ ಸ್ಟಾರ್ಟ್ ಆಯಿತು. ಏನಕ್ಕೆ ಅಂತಂತ ಹೇಳಿದ್ರೆ, ಬಿಕಾಸ್ ನಾವು ಟೀಮ್ನ ತುಂಬ ಒಂದು ಹೈಲಿ ಒಂದು ವೆಲ್ಲಿ ಟೆಕ್ನಿಕಲಿ ಟೀಮ್ನ ಸೆಟ್ ಮಾಡಿದ್ವಿ. ಸೊ ಎಲ್ಲರದ್ದು ಸ್ಯಾಲ್ರಿಗಳು ಮತ್ತು ಪ್ರತಿಯೊಂದು ಕೂಡ ಜಾಸ್ತಿ ಇತ್ತು. ಸೊ ನಮಗೆ ನಾವು ಏನು ಫಾಲೋ ಮಾಡ್ತೀವಿ ಅಂತಂತ ಹೇಳಿದ್ರೆ, ಒಂದು ಸೈಡ್ ನಾವು ವರ್ಕ್ ಮಾಡ್ತೀವಿ ಅಂತಂತ ಹೇಳಿದ್ರೆ, ಸೊ ಇಟ್ ಮೈಟ್ ಬಿ 30-40, 60-40 ಆರ್ ಎಲ್ಸ್ 20-40. ಇಟ್ ಶುಡ್ ಮೇಕ್ ಅ ಬಿಲ್ಲಿಂಗ್ ಆಫ್ ಮಿನಿಮಮ್ 5 lakhs rupees ಪರ್ ಮಂತ್. ಸೊ ಅದೇನಾರು 5 lakh ಬಿಲ್ ಮಾಡೋಕ್ಕಾಗಲ್ಲ ನಾವು ಆ ಸೈಟಲ್ಲಿ ಅಂತಂತಂದರೆ ನಾವು ಆ ಸೈಟ್ನ ನಾವು ತೊಗೊತಾ ಇಲ್ಲ. ಬಟ್ ಅವ್ರಿಗೆ ನಾವೇನು ಸಪೋರ್ಟ್ನ ಕೊಡ್ತಾ ಇದ್ದೀವಿ ಅಂತಂತ ಹೇಳಿದ್ರೆ, ಸೊ ಅವ್ರಿಗೆ ನಾವೇನಾದ್ರು ಆ ಥರದ ಸೈಟ್ಗಳನ್ನ ನಾವೇನು ಹ್ಯಾಂಡ್ಲ್ ಮಾಡಿದ್ವಿ, ಈಗ ಆಫ್ ಸೈಟ್ಗಳನ್ನೆಲ್ಲ ಕಟ್ಟಕ್ಕೆ ಹೋದ್ವಿ ಅಂತಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಒಂದು 25 lakhs ತೊಗೊಂಡೋದ್ವಿ ಕೆಲಸಗಳನ್ನ ಮಾಡೋಕ್ಕೋದ್ವಿ ಅಂದರೆ ಪರ್ ಮಂತ್ ನಾವು ಬಿಲ್ ಮಾಡೋಕ್ಕಾಗೋದವ್ರಿಗೆ 2.5 lakhs. ಬಟ್ ನಮ್ಮ ಎಕ್ಸ್ಪೆಂಡಿಚರ್ ಜಾಸ್ತಿ ಇರೋದ್ರಿಂದ ನಾವು ಅವ್ರಿಗೆ ಎಕ್ಸ್ಟ್ರಾ ಅಡಿಷ್ನಲಿ ಚಾರ್ಜಸ್ನ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ಫೀಟಿಗೆ ನಮಗೆ 2200, 2300, 2400 ಗಂಟೆ ಹೋಗ್ಬಿಡುತ್ತೆ. ಸೊ ಅವಾಗ ನಾವು ಏನು ಮಾಡ್ತೀವಿ ಅಂದರೆ ಅವ್ರಿಗೆ ಅಟ್ಲೀಸ್ಟ್ ಡಿಸೈನ್ ಡ್ರಾಯಿಂಗ್ ಸಪೋರ್ಟ್ಸ್ನ ಕೊಟ್ಟು, ಮತ್ತು ಅಲ್ಲಿ ಟೆಕ್ನಿಕಲ್ ಸಪೋರ್ಟ್ಸ್ನ ಕೊಟ್ಟು, ಮತ್ತು ಅಗ್ರಿಮೆಂಟ್ ಅವರಿಗೆ ಬೇರೆ ಕಡೆ ಎಲ್ಲನ ಮಾಡಿಸ್ಕೋಬೇಕಂದ್ರೆ ಇದೇ ಥರನ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತಂತ ಹೇಳಿ ಅವರಿಗೆ ಸಪೋರ್ಟ್ ಮಾಡ್ಕೊಡ್ತಾ ಇದೀವಿ ಸರ್. ಬಟ್ ರೈಟ್ ನೌ ವಿ ಆರ್ ನಾಟ್ ಟೇಕಿಂಗ್ 20 lakhs and below ವರ್ಕ್ಸ್ ಸರ್. ನಾವು ಇಷ್ಟು ಕಷ್ಟ ಬಿದ್ದು ಸತ್ಯ ಸರ್ ಅನುಭವ ನಮ್ಗೆ ಹೇಳ್ಕೊಟ್ಟಿರ್ತಾರೆ. ನಾವೆಲ್ಲ ಆ್ಯಡ್ ರನ್ ಮಾಡಿ ಇನ್ನೇನು ಹೋಗಿರ್ತೀವಿ, ಕೊಟೇಶನ್ಗೆ ಹೋದ ತಕ್ಷಣ
RCC ಅವ್ರು ಕಮ್ಮಿ ಮಾಡ್ತಾರಲ್ಲ ಅಂತಾರೆ. ನಾವೇನು ಮಾಡ್ಬೇಕು ಸರ್, ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಇದೆಂತ ಇದಂದರೆ RCC ಅವ್ರು ನಾವು ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ, ಇಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಲ್ಲ, ಅದು ಆ್ಯಕ್ಚುಲಿ ಏನಂತಂದ್ರೆ ಸರ್, ಯಾರೂ ಕಮ್ಮಿ ಮಾಡೋಕ್ಕಾಗಲ್ಲ. ಇದೊಂದು ಓಪನ್ ಸತ್ಯ, ಎಲ್ಲರೂ ತಿಳ್ಕೊಳ್ಳೇಬೇಕು ನಾವು. ಏನಕ್ಕಂತಂದರೆ RCC ಎಲ್ಲ ಯಾವ ಕಂಪ್ನಿನೂ ಅಂಡರ್ ದ ಮಾರ್ಜಿನ್ ವರ್ಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಏನಂತಂದರೆ ಎಕ್ಸ್ಪೆಷಲಿ ನಾನು ಈ ಸಿಚುವೇಶನ್ನ ದಾಟ್ಕೊಂಡೇ ಬಂದಿದ್ದೀನಿ. ಸೊ ನಿಮಗೆಲ್ಲ RCC ಅಂತದ್ದು ಬರ್ತಾ ಇದೆ, ಬಟ್ ನನಗೆ ಆ ಟೈಮಲ್ಲಿ ಬ್ರಿಕ್ ಆ್ಯಂಡ್ ಬೋಲ್ಟ್ ಅಂತದ್ದು ಬರ್ತಾಯಿತ್ತು. ಬಟ್ ರೈಟ್ ನಾವು ವಿ ಆರ್ ಕ್ರಾಸಿಂಗ್ ಟರ್ನ್ ಓವರ್ ಮೋರ್ ದೆನ್ ಡಬಲ್ ತ್ರಿಬಲ್ ಮೇಲ್ಗಡೆ ಮಾಡಿದ್ದೀವಿ ಅವ್ರಿಗಿನ್ನ, ಬ್ರಿಕ್ ಆ್ಯಂಡ್ ಬೋಲ್ಟ್ ಅವ್ರಿಗಿನ್ನ. ಬಟ್ ಕಂಗ್ರಾಟ್ಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ರವಿಕುಮಾರ್, ಓವರ್ ಟು ಯು. ಡಿವೈನ್ ರವಿಕುಮಾರ್. ಮೈಕ್ ಪ್ಲೀಸ್. ಯಾ ಟೀಮ್, ಸಂಬಡಿ ಪ್ಲೀಸ್ ಕಮ್. ಬಟ್ ಕುಮಾರ್ ಸರ್, ಇನ್ನೊಂದು ಏನು ಅಂತಂತ ಹೇಳಿದ್ರೆ ಅದಕ್ಕೆ ಆಡೋನು ಸ್ವಲ್ಪ ಕೂತ್ಕೊಳ್ಳಿ. ಸೊ ಲೈಕ್ RCC ಅವ್ರು ಕಡಿಮೆ ಮಾಡ್ತಾರೆ, ಇನ್ನೊಬ್ರು ಕಡಿಮೆ ಮಾಡ್ತಾರೆ ಅಂತಂತ ಹೇಳ್ಬಿಟ್ಟು ಕಸ್ಟಮರ್ ಬಂದು ಹೇಳ್ತಾರೆ. ಬಿಕಾಸ್ RCC ಕಡಿಮೆ ಮಾಡ್ತಾ ಇದೆಯೋ ಇಲ್ವೋ ಅದು ಪಾರ್ಟ್ 2. ಬಟ್ ಕಸ್ಟಮರ್ ಮೈಂಡಲ್ಲಿ ಏನಿರುತ್ತೆ ಅಂತಂತಂದರೆ ನಾನು ಎಷ್ಟಾಗುತ್ತೆ ಅಷ್ಟು ಬಾರ್ಗಿನ್ ಮಾಡೋಣ, ನೆಗೋಷಿಯೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೇ ಇರ್ತಾರೆ. ಬಟ್ ನಾವು ಅಲ್ಲಿ ಅವ್ರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ 100% ನಾವೇನು ವ್ಯಾಲ್ಯೂ ಕೊಡ್ತೀವಿ ಅವ್ರಿಗೆ. ಸೊ ನೋ ಮ್ಯಾಟ್ರ್ ವಾಟ್ RCCನವ್ರು ಇರಲಿ, ಮುಂದೆಗಡೆ XYZ ಕಂಪ್ನಿ ಯಾವ್ದಾರು ಇರಲಿ, ಸೊ ಅದಕ್ಕೆ ನಾನು ನಿನಗೆ ಏನು ವ್ಯಾಲ್ಯೂ ಕೊಡ್ತಾ ಇದ್ದೀನಿ. ಸೊ ನಾನು ಆ್ಯಸ್ ಎ ನಮ್ಮ ಸೂರ್ಯ ಕನ್ಸ್ಟ್ರಕ್ಷನಿಂದ ನಾನೇನು ವ್ಯಾಲ್ಯೂ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಫೋಕಸ್ ಮಾಡಿ, ಅದರ್ ದೆನ್ ದಟ್ ನೆಗೋಷಿಯೇಟಿಂಗ್. ಇಲ್ಲ RCC ಕಮ್ಮಿ, ನಿಮ್ಗಿನ್ನ 2 ಲಕ್ಷ ಕಮ್ಮಿ ಕೊಡ್ತಾ ಇದ್ದಾರೆ ಅಂತಂದರೆ ನಾನು ಇನ್ನೂ ಒಂದು 10,000 ಜಾಸ್ತಿ ಕಮ್ಮಿ ಕೊಡ್ತೀನಿ ಅಂತಂತೇಳ್ಬಿಟ್ಟು ಅದನ್ನು ಫೋಕಸ್ ಮಾಡೋದಕ್ಕೇನೆ ಏನಂತಂತಂದರೆ ವ್ಯಾಲ್ಯೂನ ಆ್ಯಡ್ ಮಾಡಿ. ಸೊ ವ್ಯಾಲ್ಯೂನ ಆ್ಯಡ್ ಮಾಡಿ ಅವಾಗ 100% ಕ್ಲೈಂಟಿಗೆ ಅದು ಅರ್ಥ ಆಗುತ್ತೆ. ಸೂಪರ್, ದಟ್ಸ್ ಅ ರಿಯಲಿ ವೆಲ್ ಆನ್ಸರ್. ಎಸ್ ರವಿಕುಮಾರ್. ಎಕ್ಸಲೆಂಟ್ ಆಫ್ಟರ್ನೂನ್ ಆಲ್. ಅಪ್ಪ ಅವರಿಗೆ ನನ್ನ ಕ್ವಶನ್ ಏನಂತಂದರೆ, ಎಸ್ ಸರ್, ಎಲ್ಲ ಒಂದು ಕಡೆ ನಾನು ಕೇಳ್ಪಟ್ಟಿದ್ದೆ ಲಾಸ್ಟ್ ಆಫ್ಲೈನ್ ಸೆಷನ್ಗಳಲ್ಲಿ ನಿಮ್ಮದು ಸಮ್ವೇರ್ ಅರೌಂಡ್ 100 CR ಟರ್ನ್ ಓವರ್ ಅಂತೇಳಿ. ಎಸ್ ಸರ್. ಸೊ ಅಕಾರ್ಡಿಂಗ್ ಟು ದಟ್ ಆಲ್ಮೋಸ್ಟ್ 1% ಈಸ್ ಯುವರ್ ಮಾರ್ಕೆಟಿಂಗ್ ಬಜೆಟ್. ಸೊ ದಟ್ ಇನ್ಕ್ಲೂಡ್ಸ್ ಯುವರ್ ಮಾರ್ಕೆಟಿಂಗ್ ಪರ್ಸನ್ ಇದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಡ್ ರನ್ ಮಾಡೋದು ಮಾತ್ರನಾ? ಇಲ್ಲ ಸರ್, ಎಕ್ಸ್ಪೆಷಲಿ ನಾವು ಸೋಷಿಯಲ್ ಮೀಡಿಯಾಗೆ ಅಂತಂತೇಳ್ಬಿಟ್ಟು ಖರ್ಚು ಮಾಡೋದು, ಅಂದರೆ ನಾವು ಲೀಡ್ ಜನ್ರೇಟ್ ಮಾಡೋದಕ್ಕೆ ಅಂತಂತೇಳ್ಬಿಟ್ಟು ಖರ್ಚು ಮಾಡೋದು ಅರೌಂಡ್ 5 lakhs 7 lakhs ಬೇಸ್ಡ್ ಆನ್. ಇವಾಗ ನಮಗೆ ಸೀಸನ್ ಟೈಮ್ ಇದು, ಅಂದರೆ ಎಕ್ಸ್ಪೆಷಲಿ ಇವಾಗ ನಮಗೆ ದಸರಾ, ದೀಪಾವಳಿ ಇದೆಲ್ಲ ಬಂತು ಅಂತ ಹೇಳಿದ್ರೆ, ಆಮೇಲೆ ಇದ್ರೂ ಕೂಡ ನಾವು ಕೇರ್ಫುಲ್ಲಾಗಿ ನಾವೇನು ವರ್ಕ್ ಮಾಡ್ತೀವಿ ಅಂತಂದರೆ ಇಟ್ ಮೈಟ್ ವರ್ಕ್ ಫಾರ್ ಎಲ್ಲ ಬಿಸ್ನೆಸ್ಗೂ ಇದು ವರ್ಕ್ ಆಗ್ಬೋದು. ಸೊ ನಮ್ಮದ್ರಲ್ಲಿ ಆಷಾಢ ಮತ್ತು ನಮಗೆ ಪಿತೃಪಕ್ಷದ್ದು ಅದೆಲ್ಲನೂ 2-3 ಇದು ಬರುತ್ತೆ. ಸೊ ಆ ಟೈಮಲ್ಲಿ ಏನಂತಂದರೆ ನಾವು ಏನೇ ಆ್ಯಡ್ ರನ್ ಮಾಡ್ತೀವಿ, ಏನೇ ಮಾಡ್ತೀವಿ ಅಂತಂತಂದ್ರೂ ಕಸ್ಟಮರು ಈ ಪಿತೃಪಕ್ಷದಲ್ಲೆಲ್ಲ ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡಲ್ಲ. ಸೊ ಜಸ್ಟ್ ನಾವು ಎಷ್ಟೇ ಪುಷ್ ಮಾಡಿದ್ರೂ ಅದು ಓಲ್ಡನ್ ಆಗೇ ಇರುತ್ತೆ. ಸೊ ಒಬ್ಬರೇ ಪರ್ಸನ್ಗೆ 3-4 ಸತಿ ಆ್ಯಡ್ ಹೋಗ್ತಾ ಇರುತ್ತೆ. ಸೊ ಅದ್ರ ಬದಲಾಗಿ ನಾವೇನು ಮಾಡ್ತೀವಿ ಅಂದರೆ ಈ ಫೆಸ್ಟಿವಲ್ ಸೀಸನ್ಸು ಮತ್ತು ಈಗ ಈ ನಮಗೆ ರೈಟ್ ನಾವು ಈ ಮಾನ್ಸೂನ್ ಸೀಸನ್ ಏನಿದೆಯಲ್ಲ, ಇಟ್ ಇಸ್ ಅ ಪರ್ಫೆಕ್ಟ್ ಟೈಮ್ ಫಾರ್ ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್. ಸೊ ಈ ಟೈಮಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಬಜೆಟ್ನ ಸ್ವಲ್ಪ ಸ್ಕೇಲ್ ಅಪ್ ಮಾಡ್ತೀವಿ. ಆ್ಯಂಡ್ ಏನಾದರೂ ನಾವು ಲಾಸ್ಟ್ ಮಂತಲ್ಲಿ ಏನೋ ಕಡಿಮೆ ಮಾಡಿದ್ವಿ, ಫಾರ್ ಎಕ್ಸಾಂಪಲ್ ನಮಗೆ ಲಾಸ್ಟ್ ಪಿತೃಪಕ್ಷ ಇತ್ತು, ಆವಾಗ ಏನೋ ನಾವು ಆವಾಗೂ ಕೂಡ ಸೇಮ್ ಟಾರ್ಗೆಟ್ ಇಟ್ಕೊಂಡಿರಲಿಲ್ಲ. ಸೊ ಟಾರ್ಗೆಟ್ನ ಸ್ವಲ್ಪ ಕಡಿಮೆ ಮಾಡಿ ಬಜೆಟ್ನು ಕೂಡ ಕಡಿಮೆ ಮಾಡ್ಕೊಂಡಿದ್ವಿ. ಈ ಮಂತ್ ಅದನ್ನು ಸ್ಕೇಲ್ ಅಪ್ ಮಾಡ್ತಾ ಇದೀವಿ, ಅಂದರೆ 2 lakhs ಕಡಿಮೆ ಇದ್ದಿದ್ದೀನಿ, ಇವಾಗ ಇನ್ಕ್ರೀಸ್ ಮಾಡ್ತಾ ಇದೀವಿ. ಆ ಥರ ಪ್ಲಾನ್ ಮಾಡ್ಕೊತ ಹೋಗ್ತೀವಿ. ಓಕೆ. ಸೊ ಅಂದರೆ ಈಗ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋಕ್ಕೆ ಸಪ್ರೇಟ್ ಟೀಮ್ ಅಂತ ಇರುತ್ತೆ ಅಲ್ವಾ? ಎಸ್ ಸರ್. ಸೊ ಅದು ಕೂಡ ಸೇರಿ ಟೋಟಲ್ ಎಷ್ಟು ಆಗ್ಬೋದು ಅಪ್ರಾಕ್ಸಿಮೇಟ್ಲಿ? ಅಂದರೆ ಸರ್, ಅದನ್ನು ನಾವು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಟೀಮ್ನ ನಾವು ಇನ್ನೋಸೇ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಅವ್ರಿಗೆ ಆಲ್ಮೋಸ್ಟ್ ಒಂದು 4-5 ಜನ ಟೀಮ್ ಇದ್ದಾರೆ, ಡಿಜಿಟಲ್ ಟೀಮು. ಸೊ ಅವ್ರನ್ನ ನಾವು ರೆಗ್ಯುಲರ್ ಎಂಪ್ಲಾಯ್ ಥರ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಅವ್ರನ್ನೆಲ್ಲ ರಫ್ ಆಗಿ ತೊಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಕೊತೀವಿ ಅಂತಂದರೆ ಇನ್ನೊಂದು 1 ಲಕ್ಷ 1.5 ಲಕ್ಷ ಅಡಿಷನ್ಸ್ ಬರ್ಬೋದು ಸರ್. ಸೊ ನಾಟ್ ಮೋರ್ ದೆನ್ 1% ಆಗಾದ್ರೆ? ಹೌದು ಸರ್, ಬಿಕಾಸ್ ನಮ್ದು ಯಾಕಂದರೆ ಟರ್ನ್ ಓವರ್ ಜಾಸ್ತಿ ಇದೆ, ಇಟ್ ಈಸ್ ಅನ್ ಕನ್ಸ್ಟ್ರಕ್ಷನ್, ಅದಕ್ಕೋಸ್ಕರ. ಥ್ಯಾಂಕ್ ಯು ರವಿ. ಎಸ್ ಸರ್. ಎಸ್ ಸರ್. ಸೆಕೆಂಡ್ ಕ್ವಶನ್, ನಿಮ್ದು ಲೋ ಬಜೆಟ್ ಬರುತ್ತಲ್ಲ, ಯಾಕೆ ನೀವು BTA ಬೇರೆ ಈ ಹೊಸಬ್ರಿಗೆ ಯಾರಿಗಾರು ಅದನ್ನ ಡೈವರ್ಟ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಬಾರ್ದು ಅಂತ? ಮಾಡ್ಬೋದು ಸರ್, ಖಂಡಿತ. ಸೂಪರ್ ಆಫರ್ ಇದು. ಆಲ್ರೈಟ್, ನಾ ಹ್ಯಾವ್ ಒನ್ ಕ್ವಶನ್. ಎಸ್ ಸರ್. ಸಕ್ಸಸ್ ಪಡೆದ ಮೇಲೆ ಏನೇನು ಟ್ರಬಲ್ಸ್ ಬರುತ್ತೆ? ಸಕ್ಸಸ್ ಪಡೆಯೋದನ್ನ ಯೋಚನೆ ಮಾಡ್ತೀವಿ, ಸಕ್ಸಸ್ ಬಂದಮೇಲೆ ಅಂದರೆ ಟಾಪ್ ಲೆವೆಲ್ ಬೆಳೆದ್ಮೇಲೆ ಏನೇನು ಚಾಲೆಂಜಸ್ ಬರುತ್ತೆ, ಯಾಕೆ ತುಂಬ ಜನ ಬಿದ್ದೋಗ್ತಾರೆ? ಅಂದರೆ ಸರ್, ಸಕ್ಸಸ್ ಬಂದಿದ್ದಾದ್ಮೇಲೆ ಏನಂತಂತಂದರೆ ನಮಗೆ ಆ್ಯಕ್ಚುಲಾಗಿ ನಮಗೆ ಒಂದು ಆಫೀಸಲ್ಲಿ 2 ಆಫೀಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಬಟ್ ಆಟೋಮೆಟಿಕ್ಲಿ ನಮಗೆ 2 ಆಫೀಸು ಆಟೋಮೆಟಿಕ್ಕಾಗಿ ಗಾಡೇ ಪ್ರೊವೈಡ್ ಮಾಡಿಬಿಡ್ತಾರೆ.
ಒಂದು GST ಆಫೀಸು, ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಆಫೀಸು. ಅವರಿಬ್ಬರು ಸ್ಟ್ರೇಟ್ ಆಗಿ ನಮ್ಮ ಪಾರ್ಟ್ನರ್ಸ್ ಬಂದ್ಬಿಡ್ತಾರೆ. ಸೊ ಏನಂತಂದರೆ ಸಕ್ಸಸ್ ಅಂತಂತ ಬಂತು, ಒಂದು ಲೆವೆಲ್ ಆಫ್ ಟರ್ನ್ ಓವರ್ ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ನಾವು ಅದನ್ನು ನನಗೂ ಕೂಡ ಫಸ್ಟ್ ಟೈಮ್ GST ಪ್ರಾಬ್ಲಮ್ ಅಂತಂತ ಬಂತು ಅಂತಂದಿದ್ದ ತಕ್ಷಣ ನನಗೂ ಸ್ವಲ್ಪ ಕೈಕಾಲು ಆಡಲಿಲ್ಲ, ಏನಪ್ಪ ಇದು ಅಂತ ನಂಗೆ ಆಗೋಗಿತ್ತು. ಬಟ್ ಎವ್ರಿ ಟೈಮ್ ಆದಾಗ ನಮ್ಗೇನಾಗುತ್ತೆ, ಡೈಲಿ ಅದೊಂಥರ ಪ್ರಾಕ್ಟೀಸ್ ಆಗೋಗ್ಬಿಡುತ್ತೆ. ಸೊ ಏನು ಸಕ್ಸಸ್ ಅಂತಂತ ಬಂದಮೇಲೆ ಡೆಫಿನೆಟ್ಲಿ ನಮಗೆ ಡಾಕ್ಯುಮೆಂಟೇಷನ್ಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ಹೌದು ಸರ್, ಯಾಕಂದರೆ ನಮಗೆ ಟರ್ನ್ ಓವರ್ ಕಡಿಮೆ ಇದೆ ಮತ್ತು ನಮಗೆ ರೆವಿನ್ಯೂ ಕಡಿಮೆ ಇದೆ ಅಂತ ಹೇಳಿದ್ರೆ ನಾವು ಮಿಸ್ಟೇಕ್ ಮಾಡಿದ್ರು ಅಂದರೆ ನಾವು ಇಂಟೆನ್ಷನ್ಲಿ ಮಿಸ್ಟೇಕ್ ಮಾಡ್ತೀವಿ ಅಂತಂತಲ್ಲ. ಸೊ ನಾವು ಡಾಕ್ಯುಮೆಂಟೇಷನಲ್ಲಿ ಮತ್ತೊಂದು ಯಾವುದೋ ಕೆಲಸದಲ್ಲಿ, ಯಾಕಂದರೆ ಮಲ್ಟಿಪಲ್ ಟಾಸ್ಕ್ನ ನಾವು ಮಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಆ ಕಡೆ ಆದ್ರೂ ಯಾರೂ ಬಂದು ನಮ್ಮನ್ನ ಕೇಳಲ್ಲ. ಸೊ ಒನ್ಸ್ ವಿ ಆರ್ ಕ್ರಾಸಿಂಗ್ 50 CR ಮೇಲ್ಗಡೆ ಟರ್ನ್ ಓವರ್ ಹೋಗ್ತಾ ಇದೀವಿ, 100 CR ಮೇಲ್ಗಡೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಎಷ್ಟು ಕೇರ್ಫುಲ್ ಆಗಿದ್ರು ಅದು ನಾವು 100% ಅಂತ ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸೊ ಎವ್ರಿ ಟೈಮು ಎವ್ರಿ ಡೇ ಅದೆಲ್ಲ ರಿವೈಸ್ ಆಗ್ತಾನೆ ಇರುತ್ತೆ. ಸೊ ಇದು ಬಿಗ್ಗೆಸ್ಟ್ ಚಾಲೆಂಜ್ ಏನು ಬರೋದು ಅಂತಂದರೆ ಡಾಕ್ಯುಮೆಂಟೇಷನ್ ಯಾವ ಲೆವೆಲಲ್ಲಿ ಬೇಕಾಗುತ್ತೆ ಅಂತ ಹೇಳಿದ್ರೆ ಸಮ್ಟೈಮ್ಸ್ GST ಆಫೀಸರ್ಗೆ ಗೊತ್ತಿರಲ್ಲ, ಅಷ್ಟು ಡೀಟೇಲ್ದಾಗಿ ನಾವು ಬಿಸ್ನೆಸ್ ಓನರ್ ಸ್ಟಡಿ ಮಾಡಬೇಕಾಗತ್ತೆ. ಸೊ ಅದೆಲ್ಲ ಚಾಲೆಂಜಸ್ ಬರುತ್ತೆ. ಆ್ಯಂಡ್ ಅದಾದಮೇಲೆ ಸಕ್ಸಸ್ ಬಂದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಕಡೆನೂ ಒಂದು ರೆಕಗ್ನೈಸೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಬಂದು ಕರೆದು ಮಾತಾಡ್ಸೋದಾಗ್ಬೋದು, ಮತ್ತು ಎಲ್ಲ ಪ್ರೋಗ್ರಾಮ್ಗೂ ಇನ್ವೈಟ್ ಮಾಡೋದಾಗ್ಬೋದು. ಸೊ ಇದೆಲ್ಲ ತುಂಬ ಸ್ಟಾರ್ಟಪ್ ಆಗೋಗ್ಬಿಡುತ್ತೆ. ಬಟ್ ದಟ್ ಈಸ್ ಅನ್ ವೆರಿ ಡಿಫಿಕಲ್ಟ್ ಪ್ರೋಸೆಸ್ಸು. ಅಲ್ಲಿ ನಾವು ನಮ್ಮ ಜವಾಬ್ದಾರಿ ಏನಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಸೊ ನಾವು ಒಂದು ರೌಂಡ್ ನಾವು ಸಕ್ಸಸ್ ಆಗಿದ್ದೀವಿ, ನಾವು ಅಲ್ಲಿ ಚಾರಿಟಿ ಮಾಡ್ತೀವಿ. ಸೊ ನಾವು ಆಬ್ವಿಯಸ್ಲಿ ಎಲ್ಲನೂ ಒಂದು 50,000 ರೂಪಾಯಿ ಡೊನೇಟ್ ಮಾಡ್ತೀವಿ ಅಂತಂತಂದರೆ ನಮ್ಮನ್ನು ಕರೀತಾರೆ, ಸನ್ಮಾನ ಮಾಡ್ತಾರೆ. ಒಂದು ದೇವಸ್ಥಾನ ಓಪನಿಂಗ್ ಇದೆ ಅಂತಂದರೆ ಕರೀತಾರೆ, ಪಕ್ಕದ ರೋಡಲ್ಲಿ ಗಣೇಶ ಕೂರಿಸಿದ್ರು ಕರೀತಾರೆ, ಎಲ್ಲ ಕಡೆನೂ ಕರೀತಾರೆ. ಸೊ ಇನ್ಕ್ಲೂಡಿಂಗ್ ಪೊಲೀಸ್ ಸ್ಟೇಷನಲ್ಲೂ ಕರೀತಾರೆ. ಬನ್ನಿ ಗಾಂಧಿ ಜಯಂತಿಗೆ ಬನ್ನಿ, ಮತ್ತು ಏನನ್ನ ನಿಮ್ಮ ಆಫೀಸಲ್ಲಿ ಪೂಜೆ ಮಾಡಿದರೆ ಏನಾರ ಹೇಳಿ. ಸೊ ನಮ್ಮ ಆಫೀಸಿಗೆ ಎಕ್ಸ್ಪೆಷಲಿ ನೀವು ಫೈನ್ ರಿಡಕ್ಷನ್ ಇತ್ತಲ್ಲ, ಫೈನ್ ರಿಡಕ್ಷನ್ ಇದೆ ಅಂತಂದರೆ 3-4 ಸ್ಟೇಷನ್ ಅವರು ಕೂಡ ಸರ್ ನಿಮ್ಮ ಸ್ಟಾಫ್ 10 ಜನದಿದೆ, ನಮಗೆ 50% ಬಿಟ್ಟಿದ್ದಾರೆ, ಎಲ್ಲರದ್ದು ಕ್ಲೈಮ್ ಮಾಡಿಸ್ಕೊಡಿ, ಫೈಲ್ ಮಾಡಿಬಿಟ್ಟು ಅಟ್ಲೀಸ್ಟ್ ನೀವು ಸ್ಯಾಲ್ರಿನೆಲ್ಲ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಥರದ್ದೆಲ್ಲ ಸಾಕಷ್ಟು ಚಾಲೆಂಜಸ್ ಬರುತ್ತೆ. ಬಟ್ ಏನಂದರೆ ನಾವು ಫೋಕಸ್ಡಾಗಿ ನಾವೇನು ಕೆಲಸ ಮಾಡಬೇಕು, ಯಾಕಂದರೆ ಆಲ್ರೆಡಿ ನಾವು ಒಂದು ಸಕ್ಸಸ್ ಅಂತಂತ ಬಂದಿದ್ದೀವಿ ಅಂತಂತ ಹೇಳಿದ್ರೆ ಸೊ ಎಲ್ಲ ಟೀಮ್ ಕೆಲಸ ಮಾಡ್ತಾ ಇರುತ್ತೆ. ಸೊ ನಮ್ಮ ಕೆಲಸ ಏನೂ ಇರೋಲ್ಲ, ಆ್ಯಕ್ಚುಲಾಗಿ ನಾವು ಫ್ರೀ ಆಗಿಬಿಟ್ಟಿರ್ತೀವಿ. ಸೊ ಪ್ರತಿಯೊಂದು ಟಾಸ್ಕು ಕೂಡ ಟೀಮ್ ಇರುತ್ತೆ. ಸೊ ಪ್ರತಿಯೊಂದು ಟೀಮು ಕೂಡ ಅದರದ್ದೇ ಆದೊಂದು ಪ್ಯಾರಾಮೀಟರ್ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ. ಬರೀ ಅದು ರಿವ್ಯೂ ಮಾಡೋದು ಅಷ್ಟೇ ನಮ್ಮ ಕೆಲಸ ಉಳಿದಿರುತ್ತೆ. ಬಟ್ ಆ ಟೈಮಲ್ಲಿ ಏನಾದರೂ ನಾವು ಬಿಸ್ನೆಸ್ ಬಿಟ್ಟು ಆಚೆ ಯೋಚನೆ ಮಾಡ್ತಾ ಇದ್ದೀವಿ, ಸೊ ಬಿಸ್ನೆಸ್ಸಲ್ಲಿ ಫೋಕಸ್ಡ್ ಆಗಿಲ್ಲ, ಸೊ ಎಲ್ಲಿ ಏನು ಪ್ರಾಬ್ಲಮ್ ಬರ್ಬೋದು, ಎಲ್ಲಿ ಏನು ನೆಕ್ಸ್ಟು ಎಲ್ಲಿ ಬಿಸ್ನೆಸ್ಸು ನಿಂತ್ಕೋಬೋದು, ಏನು ಪೇಮೆಂಟ್ ಕಲೆಕ್ಷನಲ್ಲಿ ನಿಂತ್ಕೋಬೋದಾ, ಇಲ್ಲ ಅಂತಂತಂದರೆ ಈ ಮಂತ್ ನಮಗೆ ಸೇಲ್ಸ್ ಡೌನ್ ಆಗ್ಬೋದಾ. ಸೊ ಆ ಪ್ರಿಡಿಕ್ಷನ್ ಏನೋ ನಾವು ಮಾಡ್ತಾ ಇಲ್ಲ. ಆ ಪ್ರಿಡಿಕ್ಷನ್ ಪ್ರಕಾರ ನಾವು ಮಂತ್ಲಿ ಪ್ಲ್ಯಾನ್ ಮಾಡ್ಕೊಂಡು ಯಾವ ಟೀಮ್ ಜೊತೆನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಾವು ವರ್ಕೌಟ್ ಮಾಡ್ಕೊಂಡು ಮಾಡಿಲ್ಲ. ಸುಮ್ಮನೆ ರ್ಯಾಂಡಮಾಗಿ ಬಾಸ್ ಅಂದಿದ ತಕ್ಷಣ ಹೋಗಿದ ತಕ್ಷಣ ಎಲ್ಲರೂ ವಿಶ್ ಮಾಡ್ತಾರೆ, ಯಾರು ರ್ಯಾಂಡಮಾಗಿ ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಅಲ್ಲಿಗೆ ಲಿಮಿಟ್ ಆಗೋಗ್ಬಿಡುತ್ತೆ. ಬಟ್ ಇದೊಂದು ರಿಯಲಿ ಒಂದು ಡಿಫಿಕಲ್ಟ್ ಸ್ಟೇಜು ಏನಂತಂದರೆ ಸಕ್ಸಸ್ ಬಂದಿದ್ದಾದಮೇಲೆ. ಯಾಕಂದರೆ ಡಾಕ್ಯುಮೆಂಟೇಷನ್ ಮೇಂಟೈನ್ ಮಾಡೋದಿರ್ಬೋದು, ಮತ್ತು ಪರ್ಟಿಕ್ಯುಲರ್ ನಮಗೆ ವೆರಿ ಶಾರ್ಟ್ ಟೈಮ್ ಥರ ಅಂತ ಅನಿಸ್ತಿರುತ್ತೆ. ಆ್ಯಕ್ಚುಲಿ ನೋಡೋಕ್ಕೆ ನಾವು ಫುಲ್ ಫ್ರೀ ಇರ್ತೀವಿ, ಆ್ಯಕ್ಚುಲಿ ನೋಡೋಕ್ಕೆ ನಾವು ಫುಲ್ ಬ್ಯುಸಿ, ಫುಲ್ ಪ್ಯಾಕ್ಡಾಗಿ ಕೂಡ ಅನಿಸ್ತಾ ಇರ್ತೀವಿ. ಬಟ್ ಏನು ಇಂಪಾರ್ಟೆಂಟ್ ಯಾವುದ್ರಲ್ಲಿ ಕೆಲಸ ಮಾಡಬೇಕು ಅಂತಂತೇಳಿ ನಾವು ಸ್ಮಾರ್ಟಾಗಿ ಅದನ್ನು ಚೂಸ್ ಮಾಡೋದೇ ಒಂದು ಟಾಪರ್ ಆಗೋಕ್ಕೆ ಒಂದು ವೇ ಅಂತ ಹೇಳ್ಬೋದು ಸರ್. ಗುಡ್. ಸೊ ಮೀನ್ಸ್ ಒನ್ಸ್ ಯು ಗ್ರೋ ಕಾಂಪ್ಲೈನ್ಸಸ್ ಅಂದರೆ ಕಾನೂನುಬದ್ಧವಾಗಿ ಏನೇ ಮಾಡ್ತಾ ಇದ್ರು ಕೂಡ ವಿ ಶುಡ್ ಬಿ ವೆರಿ ಅಕ್ಯುರೇಟ್. ಎರಡನೇದು ಫೋಕಸ್, ಮೂರನೇದು ಏನು ಸಮಸ್ಯೆ ಬರ್ಬೋದು ಅನ್ನೋದನ್ನು ಗಮನಿಸ್ತಾ ಇರಬೇಕು. ಫ್ರೀ ಆಗಿರ್ತೀವಿ, ಆ್ಯಕ್ಚುಲಿ ಬ್ಯುಸಿನೂ ಇರ್ತೀವಿ. ಫಿಸಿಕಲಿ ಫ್ರೀ ಆಗಿರ್ತೀವಿ, ಮೆಂಟಲಿ ಬ್ಯುಸಿ ಆಗಿರ್ತೀವಿ. ರೈಟ್, ಗುಡ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸರ್, ಯು ವಾಂಟ್ ಟು ಶೇರ್ ಸಮಥಿಂಗ್? ಸರ್ ಒಂದು ಪೇಮೆಂಟ್ ಹೆಂಗೆ ಕ್ಯಾಶ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಸರ್? ಆ್ಯಕ್ಚುಲಿ ಇದನ್ನು ಅಫಿಷಿಯಲಿ ನಾವು ಕ್ಯಾಮ್ರಾ ಮುಂದೆ ಆಗಲಿ ಎಲ್ಲರೂ ಮಾತಾಡೋಕ್ಕಾಗಲ್ಲ ಸರ್. ಯು ಕ್ಯಾನ್ ಜಂಪ್ ದಟ್ ಕ್ವೆಶ್ಚನ್.
ಇದನ್ನು ನಾನು ಆಮೇಲೆ ಆಫ್ ದಿ ರೆಕಾರ್ಡಲ್ಲಿ ನಾನು ಹೇಳ್ತೀನಿ ಏನೇನು ಮ್ಯಾನೇಜ್ ಮಾಡಬೇಕಂತೇಳಿ. ಆ್ಯಂಡ್ ಮೋರ್ ಓವರ್ ಇನ್ನು 20 lakhs ಆ್ಯಂಡ್ ಅಬೌವ್ ನಾವು ಯಾವ್ದು ತೊಗೊತಾ ಇಲ್ವಲ್ಲ, ಸೊ ಅದಕ್ಕೆ ಡೆಫಿನೆಟ್ಲಿ ಬಿ ಟಿ ಎಲ್ಲಿರೋ ಕಾಂಟ್ರಾಕ್ಟರ್ಸ್ ಆಗ್ಬೋದು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಪಾಸ್ ಆನ್ ಮಾಡ್ಬೇಕಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀವಿ. ಬಟ್ ನಾನೇನು ಬಿಲೀವ್ ಮಾಡ್ಕೊಂಡಿದ್ದೀನಿ ಅಂತಂತ ಹೇಳಿದ್ರೆ ಡೆಫಿನೆಟ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಕುಮಾರ್ ಸರ್ ನನಗೆ ಪರಿಚಯ ಇದ್ದಾರೆ, ಇಲ್ಲ ಆದಿತ್ಯ ಪರಿಚಯ ಇದ್ದಾರೆ. ಸೊ ಅವ್ರಿಗೆ ಸ್ಟೇಟ್ ಆಗಿ ಲೀಡ್ ಕೊಡಬೇಕು ಅಂತಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇಲ್ಲ. ಬಿಕಾಸ್ ನಾವು ಕೊಡ್ತಾ ಇದ್ದೀವಿ ಅಂತಂತ ಹೇಳಿದ್ರೆ ದೇರ್ ಶುಡ್ ಬಿ ಸಮ್ ಪ್ರಾಪರ್ ಅಕೌಂಟಬಿಲಿಟಿ ಪ್ರೋಟೋಕಾಲ್ ಇರಬೇಕು. ಸೊ ಅದನ್ನು ಅವ್ರು ಫಾಲೋ ಮಾಡ್ತಾರೆ ಅಂತಂತ ಹೇಳ್ಬಿಟ್ಟು ಆಯಿತು ಅಂತಂತಂದರೆ ದೆನ್ ಆಫ್ಟರ್ ಅದನ್ನು ಪ್ರೋಗ್ರೆಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಇನ್ನೂ ಯಾವುದನ್ನು ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ ಸರ್. ವೆರಿ ಸೂನ್ ವಿಲ್ ವರ್ಕ್ ಆನ್ ಆಟ್ ಸರ್. Nice, dear. Yes, sir. The most important question, crucial question. Yes, sir. Right? ಒಂದು ಟಾಪರ್ ಆಗಲಿಕ್ಕೆ ಗುರು ಅಗತ್ಯ ಇದೆಯಾ, ಕೋಚಿಂಗ್ ಅಗತ್ಯ ಇದೆಯಾ, ಸಿಲ್ವರ್ ಮೆಂಬರ್ ಡೈಮಂಡ್ ಕ್ವಾಂಟಮ್? ಬಿಕಾಸ್ ಯು ಆರ್ ಸ್ಟ್ರೇಟ್ ಅವೇ ಕ್ವಾಂಟಮ್ ಬಂದ್ಬಿಟ್ರಿ ನೀವು ಡೈಮಂಡ್ ಇಂದ. Yes, sir. ಸೊ ವಾಟ್ ಶಿಫ್ಟ್ ಹ್ಯಾಪನ್ಡ್? ಲೈಕ್ ತುಂಬ ಜನ ಏನಾಗ್ತಾರೆ, ಕೋಚ್ ಹತ್ರ ಹೋಗಿ ಕಲಿಬೇಕಾ, ದೂರದಲ್ಲಿ ಕಲಿಬೇಕಾ? ಎಲ್ಲರೂ ಹೇಳೋದು ಒಂದು ಮಾತು, ನೀವು ಯಾವಾಗಲೂ ಬ್ಯುಸಿ ಇರ್ತೀರಾ, ಮಾತಾಡೋಕೆ ನಮ್ಗೆ ಭಯ ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ನಾನು ಎಲ್ಲರ ಜೊತೆ ಮಾತಾಡೋಕ್ಕೂ ಆಗಲ್ಲ. ದಟ್ಸ್ ಆಲ್ಸೋ ಆಬ್ವಿಯಸ್ಲಿ. ಸೊ ದ ಕ್ವಶನ್ ಟು ಎವ್ರಿಬಡಿ ಮಂಡಲ್ ಇರುತ್ತೆ, ನಾನು ಕ್ವಾಂಟಮ್ಗಾದರೆ ಬೆಳಿಬೋದು ಅಂತ ಎಲ್ಲರೂ ಮಂಡಲ್ ಇರುತ್ತೆ. Yes, sir. ಸೊ ವಾಟ್ ಯು ವಾಂಟ್ ಟು ಸೇ? ಅಂದರೆ ಸರ್, ಮೋರ್ ಓವರ್ ಫಸ್ಟ್ ಥಿಂಗ್ ನಾವು ಕ್ವಾಂಟಮ್ ಡೈಮಂಡು ಎಲ್ಲಿದ್ರೂ ನಾವೇನಂತಂದರೆ ನಾವು ಕಲಿತಾ ಇದ್ದೀವಿ ಅಂತಂತಂದರೆ ನಾವು ಜಸ್ಟ್ ಲಾಟ್ ಆಫ್ ಟೈಮ್ ಏನಾಗುತ್ತೆ ಅಂತಂತಂದರೆ ನಾವು ಎಷ್ಟೊಂದು ಡೆಡಿಕೇಟೆಡ್ ಕ್ಲಾಸ್ ಕೇಳಿರ್ತೀವಿ. ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಹೋಗ್ಬಿಟ್ಟು ಅದು ಹಂಗೆ ಸ್ಕಿಪ್ ಆಗುತ್ತೆ. ಸೊ ಇಂಪ್ಲಿಮೆಂಟೇಷನ್ನು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಸೊ ಅದನ್ನು ನಾವು 100% ಮಾಡಲೇಬೇಕು. ಸೊ ಒನ್ಸ್ ನಾವೇನಾದರೂ ಇಂಡಸ್ಟ್ರಿನಲ್ಲಿ ಟಾಪರ್ ಆಗಬೇಕು, ಇಲ್ಲ ಇಂಡಸ್ಟ್ರಿನ ನಾವು ಏನಾದ್ರು ಒಂದು ಚೇಂಜಸ್ನ ತರಬೇಕು ಇಂಡಸ್ಟ್ರಿನಲ್ಲಿ ಅಂತಂತೇಳಿ ನಾವೇನೋ ಪ್ಲ್ಯಾನ್ ಮಾಡಿದ್ವಿ ಅಂತಂತ ಹೇಳಿದ್ರೆ, ಸೊ ಆವಾಗ ನಮಗೆ ಯಾಕಂತಂದರೆ ಸರ್, ಇವಾಗ ಇಂಡಸ್ಟ್ರಿನಲ್ಲಿ ಟಾಪರ್ ಆಗಬೇಕಂದ್ರೆ ದಟ್ ಈಸ್ ನಾಟ್ ಅಟ್ ಆಲ್ ಈಸಿ ಟಾಸ್ಕ್. ಸೊ ಆ ಟಾಸ್ಕ್ ಹೋಗ್ಬೇಕಂತ ಹೇಳಿದ್ರೆ ನಮಗೆ ಎಲ್ಲನೂ ನಾವೇ ಯೋಚನೆ ಮಾಡೋಕ್ಕಾಗಲ್ಲ. ಸೊ ಒಂದೊಂದು ಪ್ರಾಬ್ಲಮ್ನು ಕೂಡ ಹೆಂಗಿರುತ್ತೆ ಅಂತಂದರೆ ಅದಕ್ಕೆ ಅದು ಸಪ್ರೇಟ್ ಮೈಂಡ್ ಸೆಟ್ಟಲ್ಲೇ ಯೋಚನೆ ಮಾಡಬೇಕು. ಸೊ ಸಪ್ರೇಟ್ ಆ್ಯಂಗಲಲ್ಲೇ ನೋಡಬೇಕು. ಸೊ ನಾವು ಯಾವಾಗಲೂ ಕೂಡ ಪ್ರಾಬ್ಲಮ್ ಬಂದಿದ ತಕ್ಷಣ ನಮ್ಮ ಮೈಂಡ್ ಸೆಟ್ಟು ಒಂದು ಸ್ಟ್ಯಾಗ್ನೆಂಟ್ ಆಗಿಬಿಡುತ್ತೆ. ಯೋಚನೆ ಮಾಡಿದಾಗ ನಮಗೆ ಡಿಫ್ರೆಂಟ್ ಕೈಂಡ್ ಆಫ್ ಆನ್ಸರ್ಸ್ ಬರುತ್ತೆ. ಬಟ್ ಅದೇ ನಮಗೇನಾದರೂ ಒಬ್ಬರು ಪರ್ಸ್ನಲ್ ಮೆಂಟರ್ ಇದ್ದಾರೆ, ಸೊ ಆ ಮೆಂಟರ್ ಜೊತೆಯಲ್ಲಿ ನಾವು ಒಂದು ಹೇಳಿದ್ವಿ ಅಂತಂತ ಹೇಳಿದ್ರೆ ಆಬ್ವಿಯಸ್ಲಿ ಫೈನಲ್ ಇಂಪ್ಲಿಮೆಂಟೇಷನ್ ಇರ್ಬೋದು, ಫೈನಲ್ ಔಟ್ಪುಟ್ ಇರ್ಬೋದು, ಅದು ನಾವು ನಮಗೆ ಇವಾಗ ನಮ್ಮ ಕೋಚ್ ಇರ್ಬೋದು, ನಮ್ಮ ಮೆಂಟರ್ ಏನು ಹೇಳ್ತಾರಲ್ಲ, ಸೊ ಅದನ್ನು ನಾವು ತೊಗೊಂಡು ಇಂಪ್ಲಿಮೆಂಟ್ ಮಾಡೋದು ಮಾಡದೇ ಇರೋದು ನಮಗೆ ಬಿಟ್ಟಿರೋದೇನೆ. ಬಟ್ ಅಟ್ಲೀಸ್ಟ್ ನಮಗೆ ಒಂದು ಪ್ರಾಬ್ಲಮ್ ಬಂತು ಅಂತಂತ ಹೇಳಿದ್ರೆ ಕೇಳೋದಕ್ಕಾಗ್ಬೋದು, ಮತ್ತು ಯಾವುದರಲ್ಲಿ ಪ್ರಾಬ್ಲಮ್ ಬರ್ಬೋದು ಅಂತಂತ ಹೇಳ್ಟಾಗ್ಬೋದು. ಆ್ಯಂಡ್ ಆಮೇಲೆ ನಮ್ಮ ಬಿಸ್ನೆಸ್ಸು ನಮಗೆ ಯಾವಾಗ್ಲೂ ಏನಂತಂತಂದರೆ ಯಾವಾಗಲೂ ಫುಲ್ಲಿ ಆಟೋಮೇಟೆಡ್ ಅಂತಂತಲೇ ಕಾಣಿಸ್ತಾ ಇರುತ್ತೆ. ಸೊ ಎಲ್ಲೂ ಪ್ರಾಬ್ಲಮ್ ಇಲ್ಲ ಅಂತಂತಲೇ ಕಾಣಿಸ್ತಾ ಇರುತ್ತೆ. ಸೊ ಸಮ್ಟೈಮ್ಸ್ ಏನಂದರೆ ಫುಲ್ ಎಲ್ಲ ಪ್ರಾಬ್ಲಮ್ ಅಂತಂತ ಅನಿಸ್ತಾ ಇರುತ್ತೆ. ಬಟ್ ಆ್ಯಕ್ಚುಯಲ್ ಪ್ರಾಬ್ಲಮ್ ಏನು, ಸೊ ಅದನ್ನು ಹೆಂಗೆ ತಿಳ್ಕೊಬೇಕು ಅಂತಂತ ಹೇಳಿದ್ರೆ ಅದನ್ನೆಲ್ಲ ನಾವು ಯೋಚನೆ ಮಾಡೋದಕ್ಕಾಗಲ್ಲ. ಡೆಫಿನೆಟ್ಲಿ 200% ನಮಗೆ ಒಬ್ಬರು ಕೋಚ್ ಅಂತಂತ ಇರಲೇಬೇಕಾಗತ್ತೆ. ಸೊ ನಾವು ಇಂಡಸ್ಟ್ರಿ ಲೆವೆಲ್ ಟಾಪರ್ ಲೆವೆಲ್ಗೆ ಯೋಚನೆ ಮಾಡ್ತೀವಿ ಅಂತಂತಂದರೆ, ಸೊ ಯಾವಾಗಲೂ ನಾವು ಹೈಯರ್ದ ಪೊಸಿಷನ್ಗೆ ಹೋಗ್ತೀವಿ ಅಂತಂತಂದರೆ ನಾವು ಹೈಯರ್ದ ಒಂದು ಪೊಸಿಷನಲ್ಲೇ ನಾವು ಕಲಿಬೇಕಾಗುತ್ತೆ. ನಾನು ಸಿಲ್ವರ್ ಮೆಂಬರಲ್ಲಿ ನಾನು ಟಾಪರ್ ಆಗ್ತೀನಿ ಅಂತಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ. ಯಾಕಂತಂದರೆ ಅಲ್ಲಿ ಲೆವೆಲ್ ಆಫ್ ಕೋಚಿಂಗೇ ಬೇರೆ ಇರುತ್ತೆ, ಸೊ ಕ್ವಾಂಟಮ್ ಲೆವೆಲ್ ಆಫ್ ಕೋಚಿಂಗೇ ಬೇರೆ ಇರುತ್ತೆ. ಸೊ ನಮಗೆ ಕ್ವಾಂಟಮ್ ಲೆವೆಲ್ಗೆ ಏನು ಬೇಕಾಗಿರುತ್ತೆ, ಆಲ್ರೆಡಿ ನಮ್ಮ ಹತ್ರ ದುಡ್ಡಿರುತ್ತೆ, ಸೊ ನಮ್ಮ ಹತ್ರ ವರ್ಕ್ ಮಾಡ್ತಾ ಇರ್ತೀವಿ. ನಮಗೇನು ಇನ್ಸ್ಟೆಂಟ್ ಸೊಲ್ಯೂಷನ್ಸ್ ಬೇಕು. ಇನ್ಸ್ಟೆಂಟ್ ಏನು ಪ್ರಾಬ್ಲಮ್ ಇರುತ್ತಲ್ಲ, ಪರ್ಟಿಕ್ಯುಲರ್ ಇವತ್ತು ಪ್ರಾಬ್ಲಮ್ ಅಂತ ಸಾಯಂಕಾಲ ನಾವು ಸತ್ಯ ಸರ್ಗೂ ಇಲ್ಲ ಅನು ಮೇಡಮ್ಗೂ ಹೇಳಬೇಕು. ಸೊ ನಾಳೆ ಇಲ್ಲ ನಾಡಿದ್ದೊಳಗಡೆ ಅದು ನಮ್ಗೆ ಸೊಲ್ಯೂಷನ್ ಬರಬೇಕು. ಸೊ ಆ ಸಿಚುವೇಶನ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ಕ್ವಾಂಟಮಲ್ಲಿ ಇದ್ರೇ ಅದು ಸಾಧ್ಯ ಸರ್. Quantum has helped you a lot. Yes, sir. Thank you so much, Appu. Let's have a rapid Q&A now. Yes, sir. Speed questions. Yes, sir. Ready? Yes, sir. Right. So, what's your driving force? ಸರ್ ಡ್ರೈವಿಂಗ್ ಫೋರ್ಸ್ ಅಂತಂತ ಹೇಳಿದ್ರೆ ಅಗೇನ್ ಆಲ್ ಟೈಮ್ ನಾನು ಐ ಯೂಸ್ ಟು ಡೂ ದ ಥಿಂಗ್ಸ್ ಇನ್ ದ ಪ್ರಾಪರ್ ವೇ ಸರ್. ಅಂದರೆ ನಾನು ಪರ್ಫೆಕ್ಟಾಗಿ ಮಾಡ್ತೀನಿ ಅಂತಂತ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಕ್ವಶನ್ ಇಸ್ ಡ್ರೈವಿಂಗ್ ಫೋರ್ಸ್ ಅಂದರೆ ನಮ್ಗೆ ಯಾವುದೋ ಒಂದು ಶಕ್ತಿ ಒಳಗಡೆಯಿಂದ ಹೋಗು ಅಂತ ಇರುತ್ತೆ. ದಟ್ಸ್ ಅ ಡ್ರೈವಿಂಗ್ ಫೋರ್ಸ್. ದಿಸ್ ಇಸ್ ವೇರ್ ಲೈಕ್ ಇಫ್ ಯು ಆಸ್ಕ್ ಮಿ ವಾಟ್ ಇಸ್ ಫಾರ್ ಯು ಸತ್ಯ ಅಂದರೆ 1 lakh ಹ್ಯಾಪಿ ಕಸ್ಟಮರ್ಸ್ ಈ ರೀತಿ ಕೂತ್ಕೊಂಡು ನಾನು ನನಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಸರ್. ನನಗೆ ಇಷ್ಟು ದಿನದ ತನಕ ಇದ್ದಿದ್ದು ಇಂಡಸ್ಟ್ರಿ ಟಾಪರ್ ಆಗ್ಬೇಕನ್ನೋದೇ ಒಂದು ಡ್ರೈವಿಂಗ್ ಫೋರ್ಸ್ ಆಗಿದ್ದು. ಬಟ್ ರೈಟ್ ನಾವು ಈ ಇಯರ್ ಅದನ್ನು ಕಂಪ್ಲೀಟ್ ಮಾಡಿಬಿಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಅಗೇನ್ ಥಿಂಕ್ ಮಾಡಬೇಕು ಸರ್. ಐಡೆಂಟಿಫೈಡ್ ವೆರಿ ಫಾಸ್ಟ್. ಎಸ್ ಸರ್. ಯುವರ್ ಫೇವ್ರೆಟ್ ಡೆಸ್ಟಿನೇಷನ್? ಸರ್ ನನಗೆ ಫೇವ್ರೆಟ್ ಡೆಸ್ಟಿನೇಷನ್ ಅಂತಂತಂದರೆ ಯಾವಾಗಲೂ ಟೈಮ್ ಸಿಕ್ಕರೆ ಎಲ್ಲಿ ಹೋಗಕ್ಕೆ ಇಷ್ಟ ಬೀಳ್ತೀರಾ?
ಟೈಮ್ ಸಿಕ್ಕಿದಾಗೆಲ್ಲ ಆಲ್ಮೋಸ್ಟ್ ಬೇರೆ ಕಂಟ್ರೀಸ್ ಹೋಗ್ಬೇಕಂತ ಹೇಳ್ಬಿಟ್ಟು ಇಷ್ಟಪಡ್ತೀನಿ ವಿಚ್ ಸರ್. ಇಸ್ ದ ಫೇವ್ರೇಟ್ ಫುಡ್? ಫೇವ್ರೇಟ್ ಫುಡ್ ಈಸ್ ನಾನ್ ವೆಜ್. ಇವಾಗ ವೆಜಿಟೇರಿಯನ್ ಆಗ್ತಾ ಇದ್ದೀನಿ ಸರ್. ಮೆಡಿಟೇಷನ್ ಮಾಡ್ತೀರಾ ರೆಗ್ಯುಲರ್ ಆಗಿ? ಮೆಡಿಟೇಷನ್ ಮಾಡ್ತೀನಿ ಸರ್, ರೆಗ್ಯುಲರ್ ಆಗಿ ಮಾಡ್ತೀನಿ. ಅಫರ್ಮೇಷನ್ ಯೂಸ್ ಆಗಿದೆಯಾ? ಅಫರ್ಮೇಷನ್ ಅಂತೂ ಇಟ್ ವಿಲ್ ವರ್ಕ್ ಲೈಕ್ ಎನಿಥಿಂಗ್ ಸರ್. ಅಫರ್ಮೇಷನ್ ಅಂತೂ ಈ ನನ್ನ ಎಸ್ಪೆಷಲಿ ನನ್ನ ಲೈಫಲ್ಲಿ ಹೆಂಗೆ ಚೇಂಜಸ್ ಆಗಿದೆ ಅಂದರೆ ಸರ್, ಇದಕ್ಕೊಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಬಿಡ್ತೀನಿ ಅಫರ್ಮೇಷನ್ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸೊ ಅಫರ್ಮೇಷನ್ನು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಸೊ ನಿಮ್ಮ ತಲೆನಲ್ಲಿ ಏನಿರುತ್ತಲ್ಲ ಸುಮ್ಮನೆ ಬರೀರಿ, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಅದು ನೀವೇ ನಂಬಲ್ಲ ಅದನ್ನು. ಸೊ ಆ ಲೆವೆಲಲ್ಲಿ ವರ್ಕ್ ಆಗುತ್ತೆ. ಸೊ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳೋದಾದರೆ ಒಂದು ಪ್ಯಾಸಿವ್ ಇನ್ಕಮ್ ಅಂತೇಳಿ ಯಾವಾಗಲೂ ಅನು ಮೇಡಮ್ ಹೇಳ್ತಾನೆ ಇರೋರು. ಸೊ ನಾನು ಒಂದಿನ ಸುಮ್ಮನೆ ಬರಿಬೇಕಾದ್ರೆ ಜಸ್ಟ್ ಐ ಥಾಟ್ ನಾನು ಎಲ್ಲರ ಥರ ಯಾಕೆ ಯೋಚನೆ ಮಾಡಬೇಕು, ಅಟ್ಲೀಸ್ಟ್ ನನಗೆ ಫ್ಯಾಮಿಲಿ ಫ್ರೀಡಮ್ ಅದಿದಂತ ಅನ್ನೋದಕ್ಕಿಂತ ಅದೆಲ್ಲ ನನಗಾಗಲ್ಲ, ಒಂದು ಮಿನಿಮಮ್ ಒಂದು 10-15 ಲಕ್ಷ ರೆಂಟ್ ಬರೋಂಗೆ ಏನೋ ಒಂದು ಮಾಡಬೇಕಲ್ಲ ಅಂತಂತೇಳಿ ಜಸ್ಟ್ ಅದೊಂದು ಯೋಚನೆ ಬಂದಿದ್ದು. ಸೊ ಅದನ್ನು ನಾನು ಅಫರ್ಮೇಷನ್ ಅಂತಂತ ಬರೆದಿದ್ದು. ಸೊ ಆ ಬರಿಬೇಕಾದ್ರೂ ನನಗೆ ಅದು ಕಾನ್ಫಿಡೆನ್ಸೇ ಇಲ್ಲ. ಇದು ನನಗೆ ತುಂಬ ಓವರ್ ಅನಿಸ್ತಾ ಇದೆ ಇದು ಈ ಟೈಮಲ್ಲಿ ಇದನ್ನು ಬರ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಆ ಲೆವೆಲಲ್ಲಿ ಇದ್ದಿದ್ದು. ಬಟ್ ಅದನ್ನು ಕಂಟಿನ್ಯೂಸ್ ಆಗಿ ಅದು ಆದರೆ ಆಗಲಿ ಬಿಟ್ಟರೆ ಬಿಡಲಿ, ಇವಾಗೆಲ್ಲ ಇನ್ನೂ ನನಗಿನ್ನ 32 ಏಜು, ನನಗೆ ಯಾವಾಗ ಬೇಕಾರಾಗಲಿ ಅಂತ ಹೇಳ್ಬಿಟ್ಟು ಬರೆದಿರೋದು. ವಿದಿನ್ 6 ಮಂತ್ಸ್ ನನಗೆ ಒಂದು ಕಮರ್ಷಿಯಲ್ ಪ್ರಾಜೆಕ್ಟ್, ಒಂದು ಬಿಲ್ಡಿಂಗ್ ಸಿಕ್ತು. ಸೊ ನೀವು ನಂಬಲ್ಲ, ಎಕ್ಸಾಕ್ಟ್ಲಿ ನಾನು 10 to 12 lakhs ಅಂತ ಬರೆದಿದ್ದು. ಸೊ ನನಗೆ ಆ ಬಿಲ್ಡಿಂಗ್ ಸಿಕ್ಕಿರೋದು ಕೂಡ 10 to 12 lakhs ರೆಂಟಲ್ಲೇ ಸಿಕ್ಕಿರೋದು. ಸೊ ರೆಂಟಲ್ ಪ್ಯಾಸಿವ್ ಇನ್ಕಮ್. ರೆಂಟಲ್ ಪ್ಯಾಸಿವ್ ಇನ್ಕಮ್ ಸರ್. ವೆರಿ ನೈಸ್. ಎವ್ರಿ ಡೇ ಬರಿತಾ ಇದ್ದಿದ್ದು. ಸೊ ಇದೇ ಥರದ್ದು ಸುಮಾರು ನಾನೊಂದು 20 ಅಫರ್ಮೇಷನ್ನ ಬರೆದಿದ್ದೀನಿ. ಸೊ ಆ 20 ಅಫರ್ಮೇಷನ್ನು ಕೂಡ ಆಲ್ಮೋಸ್ಟ್ ನಮಗೆ ನೆಕ್ಸ್ಟ್ ಇಯರ್ ಮೇ ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ತಾ ಇದೆ. ಸೊ ಇದೊಂದು ಎಕ್ಸಾಂಪಲ್ ನಾನು ಹೇಳಿದ್ದು, ಎಕ್ಸ್ಪೆಷಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್. ಗುಡ್. ಲಾಸ್ಟ್ 3 questions. Yes, sir. You ask me any question. ಓಕೆ. ಅನು ಮೇಡಮ್ ತುಂಬ ಇಷ್ಟ ಏನು ನಿಮಗೆ? ಅನು ಮೇಡಮ್ದು ನನಗೆ ತುಂಬ ಇಷ್ಟ ಅಂತಂತಂದರೆ ಸರ್, ಆ್ಯಕ್ಚುಲಿ ನನಗೆ ಅನು ಮೇಡಮ್ ಅಂದ್ರೇ ನಂಗೆ ತುಂಬ ಇಷ್ಟ. ಫಸ್ಟ್ ನೀವೆಲ್ಲ ಅನ್ಕೋಬೋದು ಡೆಫಿನೆಟ್ಲಿ ಸತ್ಯ ಸರ್ ಜೊತೆಗೆ ಮಾತಾಡಿದವ್ರು ಮಾತ್ರನೇ ಇಂಡಸ್ಟ್ರಿ ಟಾಪರ್ಸ್ ಅಂತ ಹೇಳ್ಬಿಟ್ಟು. ಸೊ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟು ನಾವು ಸತ್ಯ ಸರ್ ಜೊತೆ ಮಾತಾಡಲ್ಲ. ನಮ್ದೇನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರು ನಾವು ಅನು ಮ್ಯಾಮ್ ಹತ್ರನೇ ಡಿಸ್ಕಸ್ ಮಾಡೋದು. ಬಟ್ ಅನು ಮ್ಯಾಮ್ ಹತ್ರ ನಂಗೆ ಏನು ಇಷ್ಟ ಆಗುತ್ತೆ ಅಂತಂತಂದರೆ, ನಮಗೆ ಇವಾಗ ಏನಾರ ಒಂದು ಹೇಳ್ಕೊಡ್ಬೇಕು ಅಂತಂತ ಹೇಳಿದ್ರೆ, ಸೊ ನಾವೊಂದು ಸಣ್ಣದೊಂದು ಡೌಟ್ ಕೇಳಿದ್ರೆ ಅವರು ಫುಲ್ ಪ್ರಿಪೇರ್ ಆಗಿ ಒಂದು ದೊಡ್ಡದೊಂದು ಡಿಕ್ಷನರಿ ಥರನೇ ಬಂದ್ಬಿಡ್ತಾರೆ ನಮ್ಮ ಮುಂದೆ. ಸೊ ಆ ಲರ್ನಿಂಗ್ ಸ್ಕಿಲ್ಲು, ಅವ್ರಿಗಿರೋಂಥ ಆ್ಯಟಿಟ್ಯೂಡು, ಸೊ ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕು ಅನ್ನೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಆಫ್ ಹ್ಯಾಪಿನೆಸ್ ಕೊಡುತ್ತೆ. ಓಕೆ. BTNಲ್ಲಿ ಯಾವ ಪ್ರೋಗ್ರಾಮ್ ತುಂಬ ಇಷ್ಟ ನಿಮಗೆ? ಸರ್ BTNಲ್ಲಿ ನನಗೆ ಎಲ್ಲ ಪ್ರೋಗ್ರಾಮ್ಸು ಫೇವ್ರೇಟ್. ತುಂಬ ರಿಸಲ್ಟ್ ಕೊಟ್ಟಿರೋದು ಯಾವುದು? ವಿಚ್ ಇಸ್ ದಟ್? ಮಂಡೇ ಮೆಂಟರಿಂಗ್, ಟೈಕೂನ್ ಮೈಂಡ್ ಕ್ಲಾಸ್, MMM, ಸೆಲ್ಫ್ ಮಾಸ್ಟ್ರಿ, ಡೆವೆಂಟೇಜ್, ಪವರ್ ಆಫ್ ಸೈಲೆನ್ಸ್, ಅಂದರೆ ಸರ್ ಜಾಸ್ತಿ ಅಂತಂದರೆ ಸರ್ ಮೋಸ್ಟ್ ಆಫ್ ದ ಟೈಮ್ ಅಟೆಂಡ್ ಮಾಡಿರೋದಂತಂದರೆ ನಾವು ವೆಡ್ನೆಸ್ಡೇ ಮಾರ್ನಿಂಗ್ ಕ್ಲಾಸ್, ಟೈಕೂನ್ ಮೈಂಡ್ ಸೆಟ್ ಕ್ಲಾಸೇನೆ. ಬಿಕಾಸ್ ನಮಗೆ ಕ್ವಾಂಟಮ್ ಸ್ಟಾರ್ಟ್ ಆಗಿಂದ ಮುಂಚೆಯಿಂದನೂ ಅದಿತ್ತು. ಆಮೇಲೆ ಏನು ತುಂಬ ರಿಸಲ್ಟ್ಸ್ ಕೊಟ್ಟಿದೆ ಅದೇ, ಇಲ್ಲ ಅಂತಂತಲ್ಲ ಇದರಿಂದ. ಬಟ್ ಅದಾದಮೇಲೆ ನಮಗೆ ಕ್ವಾಂಟಮ್ ಬಂದಿದ್ದಾದ್ಮೇಲೆ ಫಸ್ಟ್ ಇಯರ್ಗಿನ ಸೆಕೆಂಡ್ ಇಯರ್ ಕ್ವಾಂಟಮಲ್ಲಿ ಹೊಸ ಐಡಿಯಾಸ್ ಓಪನ್ ಅಪ್ ಆಗ್ತಾ ಇರೋದು, ಮತ್ತು ಒಂದೊಂದು ಸೊಲ್ಯೂಷನ್ಸು ಕೂಡ, ಒಂದೊಂದು ಐಡಿಯಾಸು ಕೂಡ ಇಟ್ ವರ್ಕ್ಸ್ ಅರೌಂಡ್ ಲ್ಯಾಕ್ಸ್ ಟುಗೆದರ್ ಅಂತಲೇ ಹೇಳ್ಬೋದು. ಸೊ ಆ ಥರದ ಐಡಿಯಾಸು ನಮಗೆ ಕ್ವಾಂಟಮ್ ಮೈಂಡಲ್ಲಿ ಓಪನ್ ಅಪ್ ಆಗುತ್ತೆ. ಬಿಕಾಸ್ ಅದೇ ಥರದ ಡಿಸ್ಕಷನ್ಸ್ನ ಶೆಡ್ಯೂಲ್ ಆಗಿರುತ್ತೆ ಕ್ವಾಂಟಮ್ ಮೈಂಡಲ್ಲಿ ಬಂದಾಗ. ಸೊ ಎಲ್ಲ ಆಫ್ಲೈನ್ ಪ್ರೋಗ್ರಾಮ್ ಬಂದಾಗೂ, ಸೊ ನೀವೆಲ್ಲ ನೋಡಿರ್ತೀರ, ನನಗೇನಂದರೆ ಎಲ್ಲೋ ಒಂದು ನಾನು ಕಾಲೇಜಿಗೆ ಬಂದುಬಿಟ್ಟಿದ್ದೀನೇನೋ, ನನಗೆಲ್ಲ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೇನೋ ಅನ್ನೋ ಆ ಮೈಂಡಲ್ಲೇ ಇರ್ತೀವಿ ಯಾವಾಗ್ಲೂ. ಸೊ ಎಲ್ಲ ತರಲೆಗಳ್ನು ಮಾಡ್ಕೊಂಡು ಕುಂತಿರ್ತೀವಿ. ಬಟ್ ಮೀನ್ ಟೈಮ್ ಯಾವ್ದಾರ ಒಂದು ಮನೆಗೆ ಹೋಗೋಷ್ಟಲ್ಲಿ ಒಂದು ಐಡಿಯಾ ತೊಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿರ್ತೀವಿ. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ, ಸೊ ಎವ್ರಿ ಪ್ರೋಗ್ರಾಮ್ ಆದಮೇಲೂ ಕೂಡ ನಾವು ವಿಲ್ ಸ್ಪೆಂಡ್ ಅಗೇನ್ 1 or 2 hours ಎಕ್ಸ್ಟ್ರಾ ಟೈಮ್. ಸೊ ಪ್ರತಿಯೊಂದು ಪ್ರೋಗ್ರಾಮಲ್ಲೂ ಕೂಡ ಆಫ್ಲೈನ್ ಪ್ರೋಗ್ರಾಮ್ ಈವೆಂಟ್ ಆದಾಗ ನಾವು ಅದನ್ನೇ ಪ್ಲ್ಯಾನ್ ಮಾಡ್ತೀವಿ. ಕೂತ್ಕೊಂಡು ಎಲ್ಲರಿಗೂ ಏನೇನು ಐಡಿಯಾಸ್ ಬಂತು, ಏನು ಮಾಡಿದ್ವಿ ಅಂತೇಳಿ ಬರ್ಕೊತೀವಿ. ಸೊ ಅದ್ರ ಮೇಲ್ಗಡೆ ಯಾರ್ಯಾರು ಏನೇನು ಇಂಪ್ಲಿಮೆಂಟ್ ಮಾಡಬೇಕು, ಏನೇನು ಚಾಲೆಂಜಸ್ ತೊಗೋಬೇಕು, ಸೊ ಈ ನೆಕ್ಸ್ಟ್ 6 monthsಲ್ಲಿ ಏನು ಮಾಡಬೇಕು ಅಂತೇಳಿ ಎಲ್ಲ ಲಿಸ್ಟ್ ಔಟ್ ಮಾಡ್ಕೊಂಡೇ ನಾವು ಮನೆಗೆ ಹೋಗೋದು. ಸೊ ಅದು ಎಷ್ಟು ಲೇಟ್ ಆಗಿದ್ರು ಅದನ್ನೆಲ್ಲ ಫಾಲೋ ಮಾಡ್ಕೊತೀವಿ. ಬಟ್ BTNಲ್ಲಿ ಎಲ್ಲ ಪ್ರೋಗ್ರಾಮ್ಸು ನೆಕ್ಸ್ಟ್ ಲೆವೆಲಲ್ಲಿ ವರ್ಕ್ ಆಗುತ್ತೆ ಸರ್. ಸೂಪರ್. ಕ್ಲೋಸ್ ಯುವರ್ ಐಸ್ ಫಾರ್ ಎ ಮಿನಿಟ್.
32 years now for you. Yes, sir. 50ನೇ ಬರ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ? ವಾಟ್ ವರ್ಲ್ಡ್ ಶುಡ್ ಟೆಲ್ ಯು? ಎಷ್ಟು ಜನ ಎಂಪ್ಲಾಯೀಸ್ ಇರ್ತಾರೆ? ಪ್ರಪಂಚಕ್ಕೆ ಏನು ಕೊಡುಗೆ ಕೊಟ್ಟಿರ್ತೀರಾ? ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾ ಇರ್ತಾರೆ? ನಿಮ್ಮನ್ನು ನೀವು ನೋಡಿದಾಗ 50ನೇ ಇಯರ್ ಬರ್ಡೇನಲ್ಲಿ ವಾಟ್ ಡು ಯು ಫೀಲ್? ವಾಟ್ ಡು ಯು ಥಿಂಕ್ ಅಬೌಟ್ ಯುವರ್ ಸೆಲ್ಫ್? ಟೇಕ್ 1 minute time and we want to listen to you from 18 years down the line on your 50th birthday. What contribution you are going to do to this world? ಸರ್ ಅರೌಂಡ್ ನನ್ನ 50th ಬರ್ಡೇಗೆ ನಾನು ವಿಜುವಲೈಸ್ ಮಾಡಿರೋದು ಏನಂತಂತ ಹೇಳಿದ್ರೆ ನಾನು ನನಗೆ ಯಾಕಂದರೆ ಇದು ಅರ್ನಿಂಗು ಮತ್ತು ಟಾರ್ಗೆಟು ಇಷ್ಟು ಕೋಟಿ ಅರ್ನ್ ಮಾಡಬೇಕು, 100 CR 1000 CR ಅದೆಲ್ಲ ನನಗೆ ಟಾರ್ಗೆಟ್ ಅಂತಂತ ಅನಿಸ್ತಾನಿಲ್ಲ. ಫಸ್ಟ್ ಆಫ್ ಆಲ್ ಆ ಮೈಂಡ್ಸೆಟ್ಟಿಂದ ಆಚೆ ಬಂದುಬಿಟ್ಟಿದ್ದೀನಿ. ಸೊ ನನ್ನ 50th ಬರ್ಡೇ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಒಂದು ಸ್ಮಾಲ್ ನೇಮ್ ಆದರೂ ನಾನು ಕರ್ನಾಟಕದಲ್ಲಿ ಕರ್ನಾಟಕದ ರತನ್ ಟಾಟಾ ಅಂತ ಹೇಳ್ಬಿಟ್ಟು ಒಂದು ಅವಾರ್ಡ್ ತೊಗೋಬೇಕು ಅಂತ ಹೇಳ್ತಾ ನಿನ್ನೆ ವಿಶ್ ಮಾಡ್ತಾ ಇದ್ದೀನಿ ಸರ್. Very proud of you, dear. ಥ್ಯಾಂಕ್ ಯು ಸರ್. God bless you. Let's give more love and energy to our Appu RCC founder, and the way at the age of his set the standards and achieving, living a holistic life. It's a great inspiration to all of us. Thank you so much. God bless you, dear.